ಇದು ಫುಲ್ ಎಲ್ಲ ಟೀ ಕುಡ್ಡಲ್ಲಿ ನಮ್ಮ ಮನೇಲಿ ಏನಿದೆ ಏನ್ ಉಡ್ಡಲ್ಲಿ ಮಾಡಿಸಿದ್ವಿ ಅದೆಲ್ಲ ಫುಲ್ ಟೀ ಕುಡ್ ಇದ್ದು ಸರ್. ಹೌದಾ? ಹೌದು. ಫೋಟೋಸ್ ತಕ್ಕೊಳ್ಳೋದಕ್ಕೋಸ್ಕರನೇ ತುಂಬಾ ಜನ ಬಂದಿದ್ದಾರೆ. ಏನಿಲ್ಲ ಅಂತಂದ್ರೂ ಒಂದು 500ರಿಂದ 1000 ಜನ ಫೋಟೋಸ್ ತಕೊಂಡು ಹೋಗಿದ್ದಾರೆ. ಇದು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ತಿಂಗಳ? 2000 2500 ಒಂದ್ ಮನೇಲಿ ಪೇ ಮಾಡ್ತಾ ಇದಾರೆ ಅಂದ್ರೆ 10 ಜನದ್ದು, ಇಲ್ಲ ಬರೀ 1500 ಮಾಡ್ತಾ ಇದಾರೆ ಅಂದ್ರೆ 20 ಜನದ್ದು, ಅಂದ್ರೆ ಒಂದ್ 25,000, 24 25 20 ಬಂತು ಅಂದ್ರೆ ಹೆಚ್ಚು. ಅಯ್ಯೋ ಅದೇ ದೊಡ್ಡದು ಉಳ್ದಿದೆ ಅಂತ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸರ್? ಇದು ಹಾಲು. ಇದು ಆಕ್ಚುಲಿ USA ಇದರಲ್ಲಿ ನಾವು ಇಷ್ಟೇ ಬೇಕು ಅನ್ನೋದು ಒಂದು ಇದನ್ನ ಕಾನ್ಸೆಪ್ಟ್ನ ಇಟ್ಕೊಂಡು ಅಲ್ಲಿ ಮಾಡಿಸಿ ಆಕ್ಚುಲಿ ಇದನ್ನ ರೆಡಿ ತಂದಿರೋದಲ್ಲ, ನಾವೇನೆ ನಿಂತು ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಅಲ್ಲಿ ಸೋಫಾಸ್, ಇಷ್ಟು ಸೋಫಾಸ್ಗಳು ನಾವೇ ಮಾಡಿಸಿರೋ. ಅದೇನು USA ಕಾನ್ಸೆಪ್ಟ್ ಅಂದ್ರೆ? ಅದು ಕಾನ್ಸೆಪ್ಟ್ ಏನಂತಂದ್ರೆ ಸರಿ ಇನ್ನೊಂದು 15 ಇಯರ್ಸ್ ಹೋದ್ರು ನಮ್ಮನೆ ಕಾನ್ಸೆಪ್ಟ್ ನನ್ನ ಮಗ ಬಂದು ಅಮ್ಮ ಅದು ಯಾಕೋ ಹಳೇದಾಯ್ತು ನಾವ್ ಯಾಕೋ ಅದ್ರದ್ದು ಮಾಡ್ಬೇಕು ಅಂತ ಅನ್ಬಾರ್ದು. ಅಡ್ವಾನ್ಸ್ ಇನ್ 15 ಇಯರ್ಸ್ ಇದೇ ತರ ಸೋಫಾಸು ಇದೇ ತರದ್ದು ಕಾಂಬಿನೇಷನ್ ಬರುತ್ತೆ ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿಸಿರೋದು. ಇದನ್ನ ಹೆಂಗ್ ನೀವು ಸ್ಟಡಿ ಮಾಡಿದ್ರಿ? ಇದೆಲ್ಲ ಹಿಂಗ್ ಬರುತ್ತೆ ಸರ್? ಎಲ್ಲ ನಮ್ಮ ಆರ್ಕಿಟೆಕ್ಚರ್ಸ್. ಹೌದಾ? ಆಕ್ಚುಲಿ ಅವ್ರು US ಅಲ್ಲಿ ಇದ್ದಿದ್ದು ಆರ್ಕಿಟೆಕ್ಚರ್ ಅವರು ಮಾಡಿ ನಮ್ಗೆ ಈ ತರಾನೇ ಬೇಕು ಹೀಗೆ ಪ್ರತಿಯೊಂದೂ ಇದೆಯಲ್ಲ, ಒಂದು ಮಿರರ್ ಆಗಿರ್ಬೋದು, ಒಂದು ಸೋಫಾ ಆಗಿರ್ಬೋದು, ಇದೆಲ್ಲ ಯೋಚನೆ ಮಾಡಿ ತಗೊಂಬಂದಿರುವಂತಹ ಇನ್ಸಿಡೆಂಟ್. ನನ್ನ ಹಸ್ಬೆಂಡ್ ಹೀಗೆ ಇರ್ಬೇಕು, ಇದು ಇದೇ ತರ ಬರ್ಬೇಕು ಸರ್. ಇದು ಮಿನೋಟಿ ಇದರಲ್ಲಿ ಮಾಡಿರೋದು, ಇಟಲಿ ಇದು. ಅಲ್ಲಿಂದ ಮಾಡಿಸಿ ನಾವು ಸೋಫಾ ಎಲ್ಲ ಮಾಡಿಸಿ ಅಲ್ಲಿಂದ ತರಿಸಿರೋದು. ಅಲ್ಲಿಂದ ಇಟಲಿ. ಇಂಡಿಯಾದಲ್ಲಿ ಆಗಿಲ್ಲ ಸರ್. ಯಾಕೆಂತ ಸ್ಪೆಷಲ್ ಏನ್ರಿ ಇದು ಸರ್? ನೀವು ಕೂತ್ಕೊಂಡ್ರೆ ಕೆಲವೊಂದು ಸೋಫಾಸ್ ಅಲ್ಲಿ ನೀವು ಕೂತ್ಕೊಂಡ್ರೆ ಅದ್ರದ್ದು ವಿಡ್ತು ಲೆಂತ್ ಬಂದು ಇಷ್ಟ ಇರುತ್ತೆ. ಅದು ಮೇಜರ್ ಎಲ್ಲಾ ಇದ್ರಲ್ಲೂ ಸೋಫಾಸ್ ಅಲ್ಲೂ ಒಬ್ಬ ಮನುಷ್ಯ ಕೂತ್ಕೊಳ್ಳೋ ಅಷ್ಟಿದೆ. ನೀವ್ ಅಲ್ಲಿ ಕೂತಿದ್ದೀರಾ, ನೀವು ಕಂಫರ್ಟೇಬಲ್ ಫುಲ್ ಕೂತಿದ್ದೀರಾ, ಫುಲ್ ರೆಗ್ಸಿನ್ ತರ ಫುಲ್ ನೀಟಾಗಿ ಕೂತಿದ್ದೀರಾ, ನಿಮ್ಗೆ ಇನ್ನೂ ಜಾಗ ಉಳಿತು. ಆ ಕಡೆನೂ ಜಾಗ ಬಂದಿದೆ, ಈ ಕಡೆನೂ ಜಾಗ ಬಂದಿದೆ, ಕರೆಕ್ಟಾ? ನೀವ್ ಇನ್ನೂ ನಾನು ಅದು ದಿಮ್ನ ತೆಗೆದ್ರೆ ನೀವು ಆರಾಮಾಗಿ ಇನ್ನೂ ಫುಲ್ ಹಿಂದೆ ಹೋಗ್ತೀರಾ. ಇದೇ ಲೆಂತ್ಗೆ ಇದೇ ಆರಾಮ್ಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ಸಿರೋಂಥದ್ದು ಇದು. ಇದು ಅದ್ರದ್ದು ಒಂದು ಸ್ಪೆಷಾಲಿಟಿ ಅಷ್ಟೇ. ಓಕೆ. ಅಲ್ಲ, ನಾನು ಯಾಕೆ ಕೇಳಿದ್ರೆ ಕೆಲವೊಬ್ಬರ ದುಡ್ಡು ಇರುತ್ತೆ, ಎಲ್ಲವೂ ಇರುತ್ತೆ, ಕಾನ್ಸೆಪ್ಟೇ ಗೊತ್ತಿರಲ್ಲ, ಸುಮ್ಮನೆ ಹೋಗ್ತಾ ಮಂದಿ ಎಲ್ಲೇ ಹಾಕ್ಬಿಡ್ತೀವಿ, ಏನೋ ಒಂದು ಬೇಕು ಅಂತ ಹಂಗ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟು ಕೇರ್ ತಗೊಂಡಿದ್ದೀರಿ ನೋಡಿ ನೀವು, ಅದು ಖುಷಿ ಆಗುತ್ತೆ. ಇದು ಇಷ್ಟು ಲೆಂತ್ ಬೇಕು, ಹಿಂಗ್ ಓಪನ್ ಆಗಿರ್ಬೇಕು ಅಂತಲೇ ಮಾಡ್ಸಿರುವಂತಹದ್ದು. ಇದೆಲ್ಲ ನನ್ನ ಹಸ್ಬೆಂಡ್ ಐಡಿಯಾ ಸರ್, ಹಿಂಗೆ ಇರ್ಬೇಕು ಅಂತ. ಇದು ಆಕ್ಚುಲಿ ಇದೆಲ್ಲ ರಿಮೋಟ್ ಅಲ್ಲಿ ನಿಮ್ಗೆ ಇದಾಗುತ್ತೆ ನೋಡಿ. ಕರ್ಟನ್ ಇದೆ, ಇದು ಕರ್ಟನ್ ನಾವು ತೆಗ್ಯಕ್ ಆಗಲ್ಲ. ಮೇಲೆ ಹಾಕ್ಬಿಟ್ಟಿದ್ವಿ. ನಂಗೂ ಅದೇ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು, ಹೆಂಗ್ ಮಾಡ್ತೀರಿ ಅಂತ ಹೇಳಿ. ಇದು ನೋಡಿ ನಾನು ಇದ್ ಮಾಡಿದೀನಿ. ಅದಾ ಓಪನ್ ಆಗುತ್ತಾ ಈಗ ಅದು? ಜಸ್ಟ್ ರಿಮೋಟ್ ಅಲ್ಲಿ ನೀವು ಕೂತ್ಕೊಂಡು ಹೀಗ್ ಮಾಡ್ಬಿಟ್ಟು ನಾವು ನಿಮ್ದೇನು ವಿಂಡೋಸ್ ಇದೆ ಫುಲ್ ಕ್ಲೀನ್ ಮಾಡ್ಕೊಬಹುದು. ಕ್ಲೀನಿಗೆ ಆರಾಮಾಗಿ ಒಂದು ಹುಡುಗ ಮೇಲ್ ಹತ್ಬೋದು ನೀಟಾಗಿ, ಅಷ್ಟು ಸ್ಪೇಸ್ ಇದೆ, ಅಷ್ಟು ಜಾಗ ಇದೆ. ಇದು ಆಕ್ಚುಲಿ ಬಂದು ಮಸಾಜ್ ಚೇರು ಇದು. ನಿಮ್ಗೆ ಸುಸ್ತಾಯ್ತು, ಯಾಕಂದ್ರೆ ಹಸ್ಬೆಂಡ್ ಬಂದು ತುಂಬಾ ಹಾರ್ಡ್ ವರ್ಕರ್, ತುಂಬಾ ವರ್ಕ್ ಮಾಡ್ತಾರೆ ಮಾರ್ನಿಂಗ್ ಇಂದ. ಆರಾಮ್ಸೆ ನೀವು ಇಲ್ಲಿ ಕೂತ್ಕೊಂಡು ಆರಾಮ್ಸೆ ನೀವು ಮಸಾಜ್ ಇದ್ ಮಾಡ್ಕೊಬಹುದು. ಅದೇ ನೀವು ಕಾಲ್ ಹಾಕೊಂಡು ಕೂತ್ಕೊಂಡ್ರಿ ಅಂತ ಅಂದ್ರೆ ನೀಟಾಗಿ ಅದ್ರ ಪಾಡಿಗೆ ಅದ್ರ ನಿಮ್ನ ಮಸಾಜ್ ಮಾಡುತ್ತೆ. ಬ್ಯಾಕ್ ಸೈಡ್ ಸ್ಟೋನ್ಸ್ ಗಳು ಕೊಟ್ಟಿದ್ದಾರೆ, ಕೆಳಗ್ ಸ್ಟೋನ್ಸ್ ಕೊಟ್ಟಿದ್ದಾರೆ, ಕಾಲಲ್ಲೂ ಸ್ಟೋನ್ಸ್ ಕೊಟ್ಟಿದ್ದಾರೆ. ನೀಟಾಗಿ ಆ ಸ್ಟೋನ್ಸ್ ಅಲ್ಲಿ ನಿಮ್ ಮಸಾಜ್ ಮಾಡುತ್ತೆ. ನಾವು AC ಹಾಕಿಸ್ತೀವಿ, ಫ್ರಂಟ್ AC. ಇದು ಬಂದು ಇಡೀ ಮನೆಗೆನೆ ಆಕ್ಚುಲಿ ತುಂಬಾ ದೊಡ್ಡ AC, ತುಂಬಾ ಇನ್ವೆಸ್ಟ್ ಮಾಡಿಸಿ ನಿಮ್ಗೆ AC ಹಾಕಿರೋದು. ನಾನು ಅದನ್ನ ತೋರಿಸ್ತೀನಿ. ಒಂದ್ಸಲಿ AC ಆನ್ ಮಾಡಿದ್ರೆ ಇಡೀ ಮನೆಗೆಲ್ಲ AC ಹೋಗುತ್ತೆ. ನೀವು ಒಂದ್ಸಲಿ ಅದನ್ನ ಆನ್ ಮಾಡಿದ್ರೆ ಸಾಕು, ಅಲ್ಪ್ರೆಸ್ ಸೆಂಟ್ರಲೈಸ್ AC ಸರ್. ಇದು ಅಲ್ಲಿಂದ ಇಲ್ಲಿವರೆಗೂ ಫುಲ್ AC. ಹೌದು. ನಿಮ್ಗೆ ಈಗ ಒಂದು ಸೌಂಡ್ ಜಾಸ್ತಿ ಆಗುತ್ತೆ ನೋಡಿ, ಸೌಂಡ್ ಬರುತ್ತೆ, ನಿಮ್ಗೆ ಗೊತ್ತಾಗತ್ತೆ. ಬರ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಬರ್ತಾ ಇರೋದು ಗೊತ್ತಾಗ್ತಾ ಇದೆಯಾ? ಶುರುವಾಯ್ತು. ಸೆಂಟ್ರಲೈಸ್ ತಣ್ಣಗೆ ಫುಲ್ ಕೂಲ್ ಮಾಡಾಕತ್ತೆ. ನೀವೆಷ್ಟೇ ಹೊರಗಡೆಯಿಂದ ಸುಸ್ತಾಗಿ ಬನ್ನಿ, ಮನೆಗೆ ಬಂದು ಒಂದು ಲೋಟ ಮಜ್ಜಿಗೆ ಕುಡಿದು ಮಲ್ಕೊಬಿಡಿ, ನೀವೇ ಫುಲ್
ಕಾಲಿಂದ ತಲೆವರೆಗೂ ತಣ್ಣಗಾಗಿ ಚಳಿ ಆಗ್ಬೇಕು ಆ ಲೆವೆಲ್ಗೆ ತೋರಿಸುತ್ತೆ. ಯಾರ ದೊಡ್ಡ ಜಗಳ ಮಾಡಕ್ ಬಂದವ್ ನಿಂಕ ತಣ್ಣಗಾಗಿ ಕುಂದಿಸ್ಬಿಡೋದ ಅವನು. ಅವ್ರು ಬಂದು ಕೂರಿಸ್ಬಿಟ್ರೆ ಸಾಕು, ಜಗಳನೇ ಮರ್ತೋಗ್ತಾನೆ ಅವನು. ಅಲ್ಲ ರೀ, ನಾನು AC ನೋಡಿನಿ, ಹಿಂಗ್ ಫುಲ್ ಮನೆಗೆ ಹಾಕ್ಸಿದ್ ನೋಡೇ ಅಲ್ಲಪ್ಪ. ಸರ್ ನೀವು ರೂಮ್ಗಳಿಗೆ ಹೋದ್ರೂ ಅಲ್ಲೂ ಫುಲ್ ಕೂಲ್ ಆಗಿರುತ್ತೆ. ಬರೀ 15 ಮಿನಿಟ್ಸ್ ಬಿಟ್ರೆ ಸಾಕು. 15 ಮಿನಿಟ್ಸಿಗೆ ರೂಮ್ಗೂ ಆ ಹಾಲು ಈ ಹಾಲ್, ಆಕ್ಚುಲಿ ನಮ್ದು ಹಾಲ್ಗಳು ಜಾಸ್ತಿ ಇದೆ. ಒಂದ್ ಹಾಲ್ ಆಗಿದ್ದು, ಸೆಕೆಂಡು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಹಾಲು, ನೀವು ಪೂಜಾ ರೂಮಲ್ಲಿ ಒಂದು ಹಾಲ್ ನೋಡಿದ್ರಿ, ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಹಾಲ್ ಸಿಗುತ್ತೆ. 2 ಹಾಲ್ ಬರುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ. ಹೌದಾ? ಈಗ ಇನ್ನು 2ನೇ ಹಾಲ್ ಇದು ಸರ್. ಇದು ಗ್ರೌಂಡ್ ಫ್ಲೋರ್. ಇದು ಕುಂಕುಮ ತಗೊಂಡು ಹೋದ್ರು, ಆಯ್ತು. ಆಮೇಲೆ ಇಲ್ಲಿ ಬಂದ್ರು. ಹೌದು. ಇಲ್ಲಿ ಚಾ ತಿಂಡಿ ಊಟ ಏನೇನು ಮಾಡ್ತಾರೆ. ಇಲ್ಲಿ ಚಾ ಕುಡಿದ್ರು, ನಿಮಗೆ ಊಟದ ತೋರಿಸ್ತೀನಿ. ಊಟದ್ದು ಓಕೆ. ಇದು ಬಂದು 10 ಜನದ್ದು ಕೂತ್ಕೊಂಡು ಊಟ ಮಾಡಬೇಕು. ನಮ್ದೊಂದು ಪದ್ಧತಿ ಇದೆ. ಮನೇಲಿ ಯಾರೇ ಬಂದ್ರು, ನಮ್ಮ ಮನೆಯವರೇ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಪದ್ಧತಿ ಇದೆ. ನಾವು ಏನೇ ಕಾರಣಕ್ಕೂ ಒಬ್ರನ್ನ ಬಿಟ್ಟು ಯಾರು ಒಬ್ರು ಊಟ ಮಾಡಲ್ಲ. ನನ್ನ ಬ್ರದರ್ ಒಬ್ರು ಇದ್ದಾರೆ, ಅವರು, ನನ್ನ ಮಗಳು, ನಾನು, ನನ್ನ ಹಸ್ಬೆಂಡು ಇದೇ ಚೇರ್ ಮೇಲೆ ಕೂತ್ಕೊಂಡು, ಮಗ ಬಂದ್ರೆ ಮಗ, ಈಗ ನೀವು ಬಂದಿರ್ತೀರ, ನಿಮ್ಮ ಜೊತೆ ಇಲ್ಲೇ ಕೂತ್ಕೊಂಡು ಇಲ್ಲೇ ಊಟ ಮಾಡ್ತೀವಿ. ಅಂದ್ರೆ ಜೊತೆಲಿ ಕೂತ್ಕೊಂಡು ಊಟ ಮಾಡೋ ಒಂದು ಆಸ್ವಾದ ಅದು ಬೇರೆ ತರ ಇರುತ್ತೆ. ಮಗ ಒಬ್ರು ಮಗ ಮಗಳು ಸರ್. ಮಗಳು ಬಂದು ನನ್ನ ಜೊತೆಲೇ ಇದ್ದಾಳೆ. ಅವಳು ಬಂದು 7th ಸ್ಟ್ಯಾಂಡರ್ಡು, ಇಲ್ಲೇ ಅನಂತ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಮಗ ಬಂದು ಕ್ರಿಕೆಟು. ನಾವು ಓದಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಯಾಕೆಂತಂದ್ರೆ ಮಕ್ಕಳಿಗೆ ಈಗಲೇ ತುಂಬಾ ಹೆವಿ ಪ್ರೆಷರ್ ಬೀಳ್ತಾ ಇದೆ. ಅವ್ರು ಕೊಡೋ ಸಿಲೆಬಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ನನಗೆ ಓದಕ್ಕಾಗ್ಲಿಲ್ಲ, ನಂಗೆ ಟೆನ್ಷನ್. ಈಗ ನಾವು ಹಿಂದಿನ ಕಾಲದಲ್ಲಿ ನಮಗೆ ಓದಕ್ ಆಗ್ತಿರ್ಲಿಲ್ಲ. ಅದನ್ನ ಮನೆಗೆ ಹೋಗಿದ್ರೆ ಓದಕ್ಕಾಗಲ್ಲ ಬಿಡತ್ತವೆ ಅಂತ ಇಟ್ಕೊಂಡು ಹಾಕೊಂಡು 4 ಬಾರ್ಸೋರು. ಈಗ ನಮ್ಗೇನಾದ್ರು ಆಯ್ತು ಅಂದ್ರೆ ಬಾ ಮುಸ್ರೆ ತಿಕ್ಕು ಅನ್ನೋರು. ಆದ್ರೆ ಇವಾಗ ನನ್ನ ಮಗಂಗೆ ಬಂದ್ ಹೇಳ್ದ, ನನ್ಗೆ ಆಕ್ಚುಲಿ ಓದ್ತೀನಿ, ಎಷ್ಟು ಬೇಕಷ್ಟು ಓದ್ತೀನಿ, ನಂಗೆ ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಇದೆ, ಕ್ರಿಕೆಟ್ಗೆ ನನ್ನ ಸೇರಿಸಿ. ಅವರ ತಂದೆ ಇಷ್ಟ, ಅವ್ರಿಗೂ ಕ್ರಿಕೆಟಿಗೆ ತುಂಬಾ ಆಸೆ ಇತ್ತು. ಅವಾಗ ಅವ್ರಿಗೆಲ್ಲ ಹೋಗೋಕೆ ಅಷ್ಟೊಂದು ದುಡ್ಡಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ಟೈಮಲ್ಲಿ ಆಗಿಲ್ಲ ಅವ್ರಿಗೆ. ಅದನ್ನ ಮಗನ್ ಸೇರಿಸಿ ಮಗನ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಅವನು ಹೇಗೆ ಹೋಗ್ತಾನೆ, ಯಾವ ತರ ಹೋಗ್ತಾನೆ, ಅವನಿಗೆ ಬಿಟ್ಟಿದ್ದು. ನೀನ್ ಅಲ್ಲಿ ಸಾಧನೆ ಮಾಡು ಅಂತ ಬಿಟ್ಟಿದೀವಿ. ಅವ್ನ್ ಸಾಧನೆ ಮಾಡಿ ಹೋದ್ರೆ ಓಕೆ, ಇಲ್ಲ ಅಂತಂದ್ರೆ ನಮ್ದು ಬೆಂಗಳೂರಲ್ಲಿ. ಹಾ ಸರ್, ಜೈಂಟ್ ಸ್ಪೋರ್ಟ್ಸ್ ಸ್ಕೂಲಲ್ಲಿ ಇದ್ದಾನೆ ಸರ್. ಬಂದು ಮಗಂದು ಒಂದು ಬೆಡ್ರೂಮು ಸರ್. ಮಗಂದು ಇದು ಮಗಂದು ಒಂದು ಬೆಡ್ರೂಮ್ ಬಂದಾಗ ಇಲ್ಲಿ ಇರ್ತಾರೆ. ಹೌದು. ಇದೇ ಒಂದು 30-40 ಮನೆ ಇದ್ದಂಗಿದೆ ರೀ. ಹೌದು. ಇದು ಅಷ್ಟೇ, ರಿಮೋಟ್ ಅಲ್ಲಿ ನೀವು ಫ್ಯಾನ್ ನ ಆನ್ ಮಾಡ್ಕೊಳ್ಳೋದು. ಈಗ ಮಲ್ಗಿರ್ತೀವಿ, ನನ್ಗೆ ಫಸ್ಟ್ ಸೆಕೆಂಡಿಗೆ ರಿಮೋಟ್ ಮೇಲ್ ಹೋಗ್ಬೇಕು ನನ್ಗೆ ಅಂತಾನೆ ಮಲ್ಗಿತ್ತಲೇನೆ ನೀವು ರಿಮೋಟ್ ಅಲ್ಲಿ ಆನ್ ಮಾಡ್ಬಿಟ್ರೆ ಮುಗೀತು. ಈಗ ಆಕ್ಚುಲಿ AC ಆನ್ ಮಾಡಿರ್ತೀವಿ, ಚಿಂತೆ ಇಲ್ಲ. ಬಟ್ ಆದ್ರೂ ನನಗೆ ಇವಾಗ 2ಕ್ಕೆ ಬೇಕು ಬಂದು, ಇಲ್ಲ ನನಗೆ 3ಕ್ಕೆ ಬೇಕು, ಆಯ್ತು. ಇಲ್ಲ ನನಗೆ ಬೇಡ, ತುಂಬಾ ಚಳಿ ಆಗ್ತಿದೆ, ಆಫ್ ಮಾಡಿದ್ರೆ ಮುಗೀತು ಅಷ್ಟೇ. ಆಮೇಲೆ ಲ್ಯಾಂಪ್ ಎಲ್ಲಾರ ಮನೇಲೂ ಇಡ್ತಾರೆ. ಹಾಗಾಗಿ ಇದ್ರಲ್ಲಿ ಒಂದು ಕಾನ್ಸೆಪ್ಟ್ ಏನಂದ್ರೆ ಲ್ಯಾಂಪ್ಗಳೆಲ್ಲ ಇಡಂಗಿಲ್ಲ. ಇದು ಆಕ್ಚುಲಿ ಗೋಡೆಗೆನೆ ಫಿಕ್ಸ್ ಮಾಡಿಸಿದ್ದಾರೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಮಲ್ಗಿತ್ತಲೆ ಅಲ್ಲಿ ಒಂದು ಬಟನ್ ಹಾಕ್ಬಿಟ್ರೆ ಸಾಕು, ಇದು ಆನ್ ಆಗ್ಬಿಡತ್ತೆ. ಆ ತರ ಸಿಸ್ಟಮ್ ಮಾಡಿದ್ದಾರೆ. ಮಗನ ಫೋಟೋ ತೋರಿಸ್ಬೋದಾ? ನಾವು ಎಲ್ಲಿದ್ದಾನೆ ಸರ್? ಮಗ ಆಕ್ಚುಲಿ ನಾನು ಒಂದು ಯೋಚನೆ ಮಾಡ್ತೀನಿ, ನನ್ನ ಮಗ ಹಿಂಗಾಗಿ ಬರ್ಬೇಕು ಅಂತ. ಒಂದು ಈ ತರ ಬರ್ಲಿ ಅಂತ ಹೇಳಿ ಕ್ರಿಕೆಟ್ದೊಂದು ಫೋಟೋಸ್ ಮಾಡಿಸಿದೀನಿ ಸರ್. ಏನ್ ಹೆಸರು? ಆಶ್ರಯ. ಆಶ್ರಯ. ಓಕೆ. ಮುಂದೆ ತೋರಿಸ್ಬಿಡೋಣ, ಮುಂದೆ ದೊಡ್ಡ ಸ್ಟಾರ್ ಆದಾಗ ಆಟೋಗ್ರಾಫ್ ಹಾಕ್ಸ್ಕೊಳ್ಳೋದಲ್ಲ ನಾವು, ನಿಮ್ದೆಲ್ಲ ರೆಕಮೆಂಡ್ ತಗೊಂಡ್ ಹೋಗ್ತೀವಿ. ಇನ್ನು ನೋಡಪ್ಪ ಮರೆಯ ಇಲ್ಲಿ ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದಾನೆ. ಇವಳು ಬಂದು ಮಗಳು, ಇವಳು 7th ಸ್ಟ್ಯಾಂಡರ್ಡ್. ಏನು ಹೆಸರು? ಅಂಕಿತಾ. ಅಂಕಿತಾ, ಗುಡ್. ಇವಾಗಲೇ ಡಾಕ್ಟರ್ ಮಾಡಿಸ್ಬಿಟ್ಟಿದ್ದೀನಿ. ಅದು ಏನಕ್ಕೆ ಅಂತ ಅಂದ್ರೆ, ನಮ್ಮ ಇಮ್ಯಾಜಿನೇಷನ್ ಪ್ರಕಾರ ನಮ್ಮ ಮಕ್ಳಿಗೆ ಹೋಗ್ತಾರೆ. ನಮ್ಮ ಮಕ್ಕಳಿಗೆ ಏನ್ ಆಗ್ಬೇಕು ಅಂತ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್. ಇದನ್ನ ನೋಡಿ, ಇದು ಕ್ರಿಕೆಟ್ ಹಾಕಿದೀನಿ, ಇದು ಡಾಕ್ಟರ್ ಅಂತ ಹಾಕಿದೀನಿ. ಇದು ನನ್ನ ಮಕ್ಕಳಿಗೆ ನಾನೇನೋ ಒಂದ್ ದಾರಿ ನಾನು ತೋರಿಸಿದೀನಿ. ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಂದ್ರೆ ಫೋರ್ಸ್ ಇಲ್ಲ.
ಈಗ ಇವ್ರೇನು ಇಷ್ಟಪಟ್ಟಿದ್ರು ಅದೇ ಡ್ರೀಮ್. ಸರ್ ಮಕ್ಕಳುಗಳು ಪ್ರೀತಿಲಿ ಬೀಳ್ತಾರೆ, ಕರೆಕ್ಟಾ? ಏನೋ ಯಾವ್ದೋ ಒಂದ್ ದಾರಿಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಹೇಳಿ? ಫಸ್ಟ್ ಅಪ್ಪ ಅಮ್ಮ ನೀನ್ ಇಂಥ ದಾರಿಲಿ ಹೋಗ್ಬೇಕಾ, ಮಕ್ಕಳಿಗೆ ಏನು ಗೊತ್ತಿರಲ್ಲ. ನಾವು ಮಕ್ಕಳುಗಳು ಹೆತ್ತಿರ್ತೀವಿ, ಅವ್ರಿಗೆ ಊಟ ತಿಂಡಿ ಚೆನ್ನಾಗ್ ಮಾಡಿಸ್ತೆ, ನಾನ್ ತಿನ್ಬಿಟ್ಟು ಬಿಟ್ಬಿಟ್ಟೆ, ನಾನ್ ಬರೀ ನಂದೇನು ಅಡ್ಗೆ ಮಾಡಿಸ್ಬಿಡೋದು, ತಿನ್ಸ್ಬಿಡೋದು, ಆಚೆ ಕಳ್ಸ್ಬಿಡೋದು. ಅವ್ ಹೋಗಿ ಓದ್ಕೊಂಡ್ ಬರ್ತವೆ, ಅವಕ್ಕೆ ಏನು ಏಮೇ ಇಲ್ಲ, ಗೋಲ್ಸೇ ಇಲ್ಲ. ಮಗನೇ ನೀನ್ ಏನಾಗ್ಬೇಕು ಅಂತಂದ್ರೆ ಏನೋ ಯಾರ್ದೋ ನೋಡಿ ನನ್ ಪೊಲೀಸ್ ಆಗ್ಬೇಕು, ಇಲ್ಲ ನನ್ಗೆ ಇನ್ನೇನೋ ಆಗ್ಬೇಕು ಅಂತ ಯೋಚನೆ ಮಾಡಿರ್ತಾರೆ. ನಾವು ಅವರ ಇಂಟ್ರೆಸ್ಟ್ ಪ್ರಕಾರ, ನನ್ ಮಗಳು ಚಿಕ್ಕ ಪಾಪು ಇದ್ದಾಗ ಒಂದ್ ಡಾಕ್ಟರ್ ಸೆಟ್ ತಗೊಂಡ್ಬಂದು ಅಮ್ಮ ನೀನ್ ಟೆಸ್ಟ್ ಮಾಡ್ತೀನಿ ಅಂತ ಅನ್ನೋರು. ಅದನ್ನೇ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡು ನನ್ ಮಗಳು ಡಾಕ್ಟರ್ ಆಗ್ತಾಳೆ. ಎಲ್ಲಿಗಾರು ಹೋದ್ರೆ ಡಾಕ್ಟರ್ ನನ್ಗೊಂಚೂರು ಹುಷಾರಿಲ್ಲ ನೋಡಿ, ಇದನ್ನ ನಾನು ನನ್ನ ಮಗಳಿಗೆ ಆಟ ಆಡಿಸ್ತೀನಿ. ಇವನ್ ನನ್ ಮಗ ಬಂದ ಅಂತಂದ್ರೆ ಕ್ರಿಕೆಟ್, ಅವನಿಗೆ ತುಂಬಾ ಹುಚ್ಚು, ಒಂದು 4th ಸ್ಟ್ಯಾಂಡರ್ಡ್ ಇಂದಲೂ ಹುಚ್ಚಿದೆ. ನಿನ್ ಮಗನೇ ಕ್ರಿಕೆಟ್ ಆಡ್ತೀನಿ, ಇದು ಕ್ರಿಕೆಟ್ ಆಗು, ಅವನೇ ಕೊಹ್ಲಿ ತರ ಆಗ್ಬೇಕು, ಆಗು, ನಾನು ಒಬ್ಳು ಡಾಕ್ಟರ್ ಆಗ್ಬೇಕು ಎಲ್ಲ. ಅಂದ್ರೆ ತುಂಬಾ ವಯಸ್ಸಾದವ್ರನ್ನ ತುಂಬಾ ಕೇರ್ ಮಾಡ್ತಾಳೆ ನನ್ನ ಮಗಳು, ಅದಕ್ಕೆ ತುಂಬಾ ಖುಷಿ ಇದೆ. ಈಗ ಕೆಲ್ಸದವ್ರು ಯಾರೋ ಬಂದಿರ್ತಾರೆ, ಅವ್ರನ್ನ ತುಂಬಾ ಕೇರ್ ಮಾಡೋ ಅವಳದು ಮನೋಭಾವ. ಅವ್ರಿಗೆ ಊಟ ಮಾಡಿ ಹೇಳೋದು, ತಿಂಡಿ ತಿನ್ಬೇಕು ಹೇಳೋದು, ಬೆಳಗ್ಗೆ ಇಷ್ಟೇ ಟಿಫನ್ ಮಾಡಿ, ಮಧ್ಯಾಹ್ನ ಇಷ್ಟೇ ಊಟ ಮಾಡಿ, ನೀವು ಈ ತರ ಎಲ್ಲ ಕೇರ್ ಮಾಡ್ತಾಳೆ. ಅದಕ್ಕೆ ಇದಾಗು ಅಂತ ನಾನೊಂದು ದಾರಿ ತೋರಿಸಿದೀವಿ. ಈಗ ಅವಳನ್ನ ನೀವೇನ್ 1000 ಕೇಳಿ, ಮಕ್ಳಿಗೆ ಮೈಂಡ್ ಸೆಟ್ಟಿಗೆ ಹೋಗ್ಬಿಡಿದೆ ನಾನ್ ಇದೇ ಆಗ್ಬೇಕು ಅಂತ. ಅವಳು ನೀನ್ ಕೇಳಿದ್ರೆ ನೀನೇನಾಗ್ತೀಯಕಂದ ಡಾಕ್ಟರ್, ನೀನ್ ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗಿತೀಯ ಯೋಚನೆ ಇಲ್ಲ, ಎಷ್ಟು ಪರ್ಸೆಂಟೇಜ್ ತೆಗಿತಾಳೆ ಏನ್ ತಗೊಂತಾಳೆ ನಾವು ಕೇಳಲ್ಲ. ಇವನ್ ನಾನು ಇವತ್ತು ಪೇರೆಂಟ್ಸ್ ಮೀಟಿಂಗಿಗೆ ಹೋಗಿ ನನ್ನ ಮಗಳು ಎಷ್ಟು ಮಾರ್ಕ್ಸ್ ತೆಗ್ದಾಳೆ ಇವತ್ತು ಕೇಳಿಲ್ಲ. ನೀವು ಬೇಕಾದ್ರೆ ಅನಂತ ಸ್ಕೂಲ್ಗೆ ಹೋಗಿ ಎಷ್ಟಾರು ಕೇಳೋದು, ನನ್ನ ಹಸ್ಬೆಂಡು ಬಂದು ಕೇಳಿಲ್ಲ. ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಎಸ್, ಅವ್ರು ಪನಿಷ್ಮೆಂಟ್ ಕೊಟ್ರೆ ಕರೆಕ್ಟ್ ಅವ್ರದ್ದೇ. ಯಾಕೆಂತಂದ್ರೆ ಯಾವ ಸ್ಕೂಲಲ್ಲೂ ಮಾಸ್ಟರ್ಗಳು ತಪ್ಪಾಗ್ಲಿ ಇನ್ನೊಂದಾಗ್ಲಿ ಯಾರು ಹೇಳ್ಕೊಟ್ಟಿರಲ್ಲ. ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇರ್ತಾರೆ, ನಮ್ಮ ಮಕ್ಳು ಕರ್ತವ್ಯ ಮಕ್ಕಳು ಮಾಡಬೇಕು. ಬಟ್ ಅದಕ್ಕೆ ಫೋರ್ಸ್ಫುಲಿ ಯಾವತ್ತೂ ಹಾಕಿಲ್ಲ. ಅವರು ಅಷ್ಟೇ, ನಾನು ಅಷ್ಟೇ. ಸರ್ ಇದು ಒಂದು ಕಿಚನ್, ಇದು ಡ್ರೈ ಕಿಚನ್. ಡ್ರೈ ಕಿಚನ್ ಹಂಗಂದ್ರೆ ಇದು ಆಕ್ಚುಲಿ ಓವನ್. ಇದ್ರಲ್ಲಿ ಏನಂತ ಅಂದ್ರೆ ಮಕ್ಕಳುಗಳು ಬಂದಾಗ ಈಗಿಂದು ಪಿಜ್ಜಾ ಬರ್ಗರ್ ನಿಮ್ಗೆ ಗೊತ್ತಿರೋ ಒಂದ್ ಪ್ರಕಾರ ಪಿಜ್ಜಾ ಬರ್ಗರ್ ಎಲ್ಲ ಮಾಡ್ಕೊಂಡು ತಿನ್ಬೇಕು. ಗ್ರಿಲ್ಸು ನೀವಿಲ್ಲಿ ಫುಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ರೋಲ್ಗಳನ್ನ ನಾವು ಮಾಡ್ಬಿಟ್ಟು ಇದ್ರೊಳಗೆ ಇಟ್ಬಿಟ್ಟು ಗ್ರಿಲ್ಸ್ ಮಾಡ್ಕೊಂಡು ತಿನ್ನೋದು, ಹಾಫ್ ಬಾಯ್ಲ್ಡ್ ತರ. ಅಂದ್ರೆ ಅದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ. ಈಗ ಪನ್ನೀರ್ ಆಗಿರ್ಬೋದು, ಸಮಥಿಂಗ್ ಏನಾಗಿರ್ಬೋದು, ಇದು ಗ್ರಿಲ್ಸ್ ಇಂದ. ಆಕ್ಚುಲಿ ಇದು ಬಂದು ಓವನ್. ನೋಡಿ ಗೊತ್ತಾಗಿದೆ ನೋಡಿ, ಪಾನ್ ಕೇಕ್ ಇದ್ರದ್ ಬಗ್ಗೆ ಎಲ್ಲ ಇದನ್ನೇ ಮಾಡ್ಕೊಂಡು ತಿಂತಾರೆ. ಓಕೆ, ಅದು ಮಗ ಬಂದ್ರು ಮಾಡ್ತಾನೆ, ಮಗಳು ಬಂದ್ರು ಮಾಡ್ಕೊಂತಾರೆ. ಆಮೇಲೆ ಇದು ಆಕ್ಚುಲಿ ನನ್ನ ಹಸ್ಬೆಂಡ್ ಏನಾದ್ರು ನಾವು ಇರಲ್ಲ, ಹೊರಗಡೆ ಎಲ್ಲೋ ಯಾವ್ದೋ ಒಂದು ಇವೆಂಟ್ಸ್ ಏನೋ ಹೋಗಿರ್ತೀವಿ, ಅವ್ರು ಅಡ್ಗೆ ಮಾಡ್ಕೊಂಡು ಇದ್ ಮಾಡ್ತಾರೆ. ಇದೊಂದು ಕರೆಂಟ್ ಸ್ಟವ್ ನಾವು ಯೂಸ್ ಮಾಡಲ್ಲ. ಯಾಕೆ ಅಂತ ಅಂದ್ರೆ ಏನು ಹಿಂದಿನ ಕಾಲದಿಂದ ಮಾಡ್ತಿದ್ವಿ, ಅದಕ್ಕೆ ಆದ್ಯತೆ ಜಾಸ್ತಿ ಕೊಡ್ತೀವಿ, ಇದಕ್ಕೆ ಆದ್ಯತೆ ಅಷ್ಟು ಕಡಿಮೆ. ಇದು ಆಕ್ಚುಲಿ ನ್ಯಾಚುರಲ್ಲು, ನಮ್ಗೆ ಇಷ್ಟ ಇಲ್ಲ ಯಾವ್ದಾದ್ರು ಪ್ಲಾಸ್ಟಿಕ್ ಸಸಿಗಳನ್ನ ಇಡ್ಬೇಕು, ಆ ತರದನ್ನ ಬೆಳೆಸ್ಬೇಕು, ಆ ತರ ಇಲ್ಲ. ಫುಲ್ ಎಲ್ಲ ನ್ಯಾಚುರಲ್ ಆಗೇ ಇದ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಸರ್. ಇಲ್ಲಿ ಬನ್ನಿ, ನನ್ನ ಮೋಸ್ಟ್ ಆಫ್ ಕೆಲ್ಸ ಏನಿದ್ರು ಇದ್ರಲ್ಲೇ. ಇದು ಇನ್ನೊಂದು ಅಡಿಗೆ ಮನೆ. ಇದು ವೆಟ್ ಕಿಚನ್. ಆಕ್ಚುಲಿ ಒಂದು ಖುಷಿ ಆಗೋದೇನು ಅಂತ ಅಂದ್ರೆ ಇಲ್ಲಿ ಅಡುಗೆ ಜಾಸ್ತಿ ಮೋಸ್ಟ್ ಆಫ್ ಮಾಡ್ತೀವಿ ಸರ್ ನಾವು. ಹೊರಗಡೆ ಒಂದು ತೋರ್ಸೋದು, ಒಳಗೊಂದೇನೋ ಇಡೋದು, ಅದು ನಮ್ಮಲ್ಲಿ ಇಲ್ಲ. ಓಕೆ, ನಿಮಗೆ ನಾನು ಇಲ್ಲೇ ತೋರಿಸ್ಬಿಡ್ತೀನಿ. ನಮ್ಮ ಮನೆಗೆ ನೀವು ಸಡನ್ ಆಗೇ ಬಂದಿರೋದು, ಯಾವ್ದು ಪ್ರಿಪ್ರೇಷನ್ ಇಲ್ಲ. ಓಕೆ, ನೀವು ಇಲ್ಲಿ ಯೋಚನೆ ಮಾಡಿರ್ಬೋದು, ನೀವು ಬಾಕ್ಸ್ಗಳನ್ನ ತೋರಿಸ್ತಾ ಇದೀನಿ, ಯಾರ ಮನೇಲೂ ತೋರ್ಸಲ್ಲ, ನಾನು ತೋರಿಸ್ತಾ ಇದೀನಿ. ಇದು ಕಿಚುಡಿ, ಇದು ಮಿಲೆಟ್ಸ್ ಬೋಂಡಾ, ಇದು ಪಡ್ಡು, ಇದು ಇಡ್ಲಿ, ಇದು ಉಪ್ಪಿಟ್ಟು, ಇದು ದೋಸೆ. ಏನು ಸರ್ ಎಲ್ಲ ಮಿಲೆಟ್ಸ್. ಇದು ನಮ್ಮ ಕಂಪ್ನಿ ಮಿಲೆಟ್ಸ್. ಕೆಲವಷ್ಟು ಜನ ಹೇಳ್ತಾರೆ ಅವ್ರ ಕಂಪ್ನಿದ ಅವರೇ ಯೂಸ್ ಮಾಡಿರಲ್ಲ. ನಮ್ಮ ಮನೇಲಿ ಪ್ರತಿನಿತ್ಯ ಮಾಡುವಂತಹ, ಬಳಕೆ ಮಾಡುವಂತಹ ಬಾಕ್ಸಸ್ ರೆಡಿ. ಇದು ನಿಮ್ಗೆ ನಾನು ಅಕಸ್ಮಾತ್ ಮನೇಲಿ ಇಲ್ಲ ಅಂದ್ರೆ ನನ್ನ ಮಗಳು ಮಾಡ್ಬಿಡ್ತಾಳೆ. ನನ್ನ ಮಗಳು, ನನ್ನ ಮಗ ಯಾರಾದ್ರೂ ಮಾಡ್ಕೊಂಡು 5 ನಿಮಿಷಕ್ಕೆ ತಿನ್ಬಿಡ್ತಾರೆ. ಅಷ್ಟೇ ಈಸಿ ಅಂದ್ರೆ ಈಸಿ, ತುಂಬಾ ಈಸಿ. ಈಗ ಇಲ್ಲಿ ಪಡ್ಡು ಅಂತಿದೆ, ಹೌದು. ಏನ್ ಮಾಡೋದು ಇದನ್ನ ಸರ್? ಇದನ್ನ ನೀರಿಗೆ ಜಸ್ಟ್ ನೀವು ದೋಸೆ ಬೆಟರ್ ತರ ಮಾಡ್ಕೊಳ್ಳೋದು. ನೀವು ಪಡ್ಡು ಹಂಚಿಟ್ಕೊಳ್ಳೋದು. ನಮ್ ವರ್ಜಿನ್ ಕೋಕೋನಟ್ ಅಲ್ಲಿ 1 ಸ್ಪೂನ್ ಹಾಕ್ಬಿಟ್ಟು ಈ ಪಡ್ಡು ಹಾಕೋದು ಅಷ್ಟೇ. ನಿಮ್ಗೆ ಅಕಸ್ಮಾತ್ ಪಡ್ಡುಗೆ ವೆಜಿಟೇಬಲ್ಸ್ ಬೇಕಾ, ಕ್ಯಾರೆಟ್, ಬೀನ್ಸು ಮತ್ತೆ ಕ್ಯಾಬೇಜು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಈಗ ಪಡ್ಡು ದೋಸೆ ಅವು ಮಾಡ್ಬೇಕಾದ್ರೆ ಹಿಂದಿನ ದಿವಸ ನೆನೆ ಇಡಬೇಕು, ರುಬ್ಬಬೇಕು, ಅದೆಲ್ಲ ಕತೆ ಆಗುತ್ತೆ. ಅದಕ್ಕೆ ಈರುಳ್ಳಿ ಹಾಕ್ಬೇಕು, ಒಗ್ಗರಣೆ ಹಾಕೊಬೇಕು, ಆಮೇಲೆ ಪಡ್ಡು ಬಿಡಬೇಕು.
ಆಮೇಲೆ 2 ದಿವಸದ ಪ್ರೋಸೆಸ್ ಇದು ಹಿಂಗೆಲ್ಲ ನೀವೇನ್ಲ ಈಗ ತಗೊಂಬಂದ್ಬಿಟ್ಟು ಈಗ ಮಿಶ್ರಣ ಮಾಡಿ ಅದಕ್ಕೆ ನಿಮ್ಗೆ ಏನಾದ್ರು ವೆಜಿಟೇಬಲ್ಸ್ ಬೇಕಾದ್ರೆ ವೆಜಿಟೇಬಲ್ಸ್, ಯಾಕಂದ್ರೆ ನಾವು ವೆಜಿಟೇಬಲ್ಸ್ ಲೆಸ್ ತಿನ್ನೋದೇ ಇಲ್ಲ ಯಾವಾಗ್ಲೂ, ವೆಜಿಟೇಬಲ್ಸ್ ಹಾಕ್ತಿವಿ, ಹಾಕ್ಬಿಟ್ಟು ಮಾಡೋದು ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ. ಇನ್ನು 3-5 ತಿನ್ನೋರು 10 ತಿಂತಾರೆ. ಇದು ಬಂದು ಸಿರಿಧಾನ್ಯದ ಇಡ್ಲಿ. ನೀವು ತುಂಬಾ ಸಣ್ಣ ಆಗ್ಬೇಕು, ತುಂಬಾ ಸಣ್ಣ ಆಗಿ ನಾನು ಒಂಥರ ಮೇಂಟೈನ್ ಮಾಡ್ಬೇಕು, ನನ್ಗೆ ಇಷ್ಟು ಏಜ್ ಆದ್ರು ಸರ್, ನನ್ನ ಏಜ್ ಎಷ್ಟು ಅಂತ ಹೇಳಿ ನೀವು, ನಾನು ಆಮೇಲೆ ಹೇಳ್ತೀನಿ ಆಯ್ತಾ. ಇದು ಉಪ್ಪಿಟ್ಟು ಮಿಶ್ರಣ, ಇದು ಉಪ್ಪಿಟ್ಟು ಆರಾಮ, ಅದು ಅಷ್ಟೇ ನೀರ್ ಕಾಯಿಸ್ಕೊಳ್ಳೋದು, ಇದನ್ನ ಹಾಕಿ ತಿರುಗ್ಬಿಟ್ರೆ ಉಪ್ಪಿಟ್ಟಾಯ್ತು. ಇಲ್ಲ ನಿಮಗೆ ವೆಜಿಟೇಬಲ್ ಆಡ್ ಮಾಡಿದ್ರೆ ಮುಗ್ದೋಯ್ತು. ಇದೆಲ್ಲ ಸಿರಿಧಾನ್ಯದು. ಆಮೇಲೆ ಇದು ಬಂದು ಸಿರಿಧಾನ್ಯದ ಕಿಚಡಿ. ಸರ್ ನೀವು ವೇಟ್ ಲಾಸ್ ಮಾಡೋರು ಈ 5 ಪ್ಯಾಕೆಟ್ ನ ತಗೊಂಡೋಗಿ ನಮ್ ವರ್ಜಿನ್ ಕೋಕೋನಟ್ ಆಯಿಲ್ ಇದನ್ನ ತಗೊಂಡೋದ್ರೆ ಇದೊಂದು ಕಾಂಬೋ ಪ್ಯಾಕ್ ತರ ಇದನ್ನ ತಗೊಂಡೋಗಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರಿ ಅಂತ ಅಂದ್ರೆ ಕರೆಕ್ಟ್ ಆಗಿ 2 months 2 kg ಕಡಿಮೆ ಆಗ್ತಾರೆ. ಯಾವ್ದನ್ನು ಸಡನ್ ಆಗಿ ಟಕ್ ಅಂತ 5 kg ಇಳಿಸೋದು, ಟಕ್ ಅಂತ 2 kg ಇಳಿಸೋದು ಆಗಲ್ಲ. ಅದಾಗದ್ರೆ ಒರಿಜಿನ್ ಕೊಕೊನಟ್ ಇದನ್ನ ಕುಡಿಯೋದಕ್ಕೆ ಹೇಳಿದ್ರು, ಈಗ ಅದು ಅಡಿಗೆಗೂ ಬಳಸ್ತೀರಿ? ಅಡಿಗೆಗೂ ಬಳಸ್ಬೇಕು. ಅಡಿಗೆಗೆ ಬಳಸಿ ತಿಂದಾಗ್ಲೇನೆ ನಿಮ್ಮ ಮನೆಯವ್ರ ಆರೋಗ್ಯ ಗೊತ್ತಾಗೋದು. ಈಗ ನಾನು ಏಜ್ ಕೇಳ್ದೆ, ಎಷ್ಟಿರ್ಬೋದು ಏಜ್ ಸರ್? ಅಲ್ಲ, ನಾನು ಆಕ್ಚುಲಿ ಫಸ್ಟ್ ಟೈಮ್ ನನ್ನ ಏಜ್ ಹೇಳ್ತೀನಿ ಅಂತ ಹೆಣ್ಮಕ್ಳು ಕೇಳ್ತಿರೋದು, ನನ್ನ ಏಜ್ ಮಾತ್ರ ಎಲ್ಲಿ ಹೇಳಲ್ಲ ಅಂತಾರೆ. ನಾನು ಹೇಳ್ತೀನಿ ಸರ್, ಹೇಳಿ. 2 ಮಕ್ಕಳು ತಾಯಿ ನಾನು ಓಪನ್ ಆಗಿ ಹೇಳ್ತೀನಿ ಸರ್. ನೀವೇನ್ ಅನ್ಕೊಂಡಿದ್ರ ನಮ್ಮನ್ನ ನೋಡಿ ಎಷ್ಟು ಏಜ್? ನನಗೆ ಒಂದು 30 ಆಯ್ತಾ. ನನ್ಗೆ ಬಂದು 36 ವರ್ಷ. 36 ವರ್ಷ? ಹೌದು, 36 ವರ್ಷ ಆಯ್ತಾ. 36 ವರ್ಷ ಆದ್ರೂನು ಆಕ್ಚುಲಿ 30 ಏಜ್ ಆದ್ಮೇಲೆ ನಿಮಗೆ ನೋಡಿ ವುಮೆನ್ಸ್ ಗಳಿಗೆ ಇಲ್ಲಿ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 1. ಸೆಕೆಂಡ್ ಬಂದು ಬ್ಲಾಕ್ ಸರ್ಕಲ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ 1. ಆಮೇಲೆ ಬಾಡಿ ವೆಯ್ಟ್ ಸಿಸರಿಯನ್ ಆದ ಹೆಣ್ಮಕ್ಳು ತುಂಬಾ ಸಣ್ಣಗ್ ಬೆಳಗ್ತಾ ಇದಾರೆ ಅಂದ್ರೆ ಸಾಧ್ಯದ ಮಾತು. ಎಲ್ಲೋ ರೇರ್ ಆಗಿ ತುಂಬಾ ಮೇಂಟೈನ್ ಮಾಡಿರೋರು ಇರ್ಬೋದು, ಬಟ್ ನೀವು ಮಾಮೂಲಿ ಫುಡ್ ನ ತಿನ್ಕೊಂಡು ತುಂಬಾ ಫುಡ್ಡಿ ನಾನು ಅನ್ನ ಸರ್ ಖಡಕ್ ಆಗಿ ಮಧ್ಯಾಹ್ನ ಮುದ್ದೆ ಆಗ್ಬೇಕು, ಬಸ್ಸಾರ್ ಆಗ್ಬೇಕು, ಆಮೇಲೆ ಏನ್ ಚಿತ್ರಾನ್ನ ಮಾಡಿರ್ತಾರ ಅದಕ್ಕೆ ಕಾಫಿ ಬೇಕು. ನಾವ್ ಮಲ್ನಾಡೋರ್ ಕಾಫಿ ಬಿಟ್ಟು ನಾವ್ ಇರಲ್ಲ. ಆಮೇಲೆ ಜೋಳದ ರೊಟ್ಟಿ, ನಮ್ ಬಳ್ಳಾರಿ ಕಡೆ ಸೈಡ್ ಇಂದು ಜೋಳದ ರೊಟ್ಟಿ ಬೇಕು, ನಾನು ಅಲ್ಲಿಂದಲೇ ತರ್ಸೋದು. ನಾವು ಕರ್ನಾಟಕದಲ್ಲಿ ಸುತ್ತಮುತ್ತ ಏನೇನ್ ಬೆಳೀತಾರೆ ಅದನ್ನೆಲ್ಲ ಪ್ರತಿಯೊಂದನ್ನು ನಾವು ನೋಡಿ ಚೂಸ್ ಮಾಡಿ ತರ್ಸ್ಕೊಂತೀವಿ. ಅದು ನಾವು ಬೇರೆಯವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಬೇರೆಯವ್ರು ನಮ್ಮ ಕಾಲ ಎಳಿತಾರೆ ಅಲ್ಲ, ನಾವು ಬೇರೆಯವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಅದು ನಮ್ಮ ಸ್ಪೆಷಾಲಿಟಿ. ಅಮ್ಮ ಏನ್ ಮಾಡ್ತಾ ಇದ್ದೀರಿ? ರೊಟ್ಟಿ ಮಾಡ್ತಾ ಇದ್ದೀನಿ. ಯಾವ ರೊಟ್ಟಿ ಹೇಳ್ರಿ ಇದು? ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ. ಓಹೋ ಅದ್ಭುತ. ನಮ್ಮ ಕಡೆಗೆಲ್ಲ ಜೋಳ, ಕಡೆಗೆಲ್ಲ ಅಕ್ಕಿ. ಅಕ್ಕಿ ನೀವು ಬಂದಿದ್ದೀರಾ ಅಂತ ಸ್ಪೆಷಲ್. ಹೌದೇನ್ರಿ? ಸೂಪರ್. ಓಕೆ ಗೆಳೆಯರೇ, ಅಕ್ಕಿ ರೊಟ್ಟಿ ಮತ್ತೇನೇನದು? ಕಾಯಿ ಚಟ್ನಿ, ಮೆಂತೆ ಪಲಾವ್. ಇಷ್ಟು ಊಟದೊಂದಿಗೆ ನಾವು ನೈಟ್ ಎಪಿಸೋಡನ್ನು ಶುರು ಮಾಡ್ತಾ ಇದ್ದೀವಿ. ನೀವು ಬೆಳಗಿನ ಜಾವ ಈ ಬಂಗ್ಲೆ ನೋಡಿದಿರಲ್ಲ, ಈಗ ನೈಟ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ. ಮೇಡಮ್ ಅವರೇ, ಪ್ಯಾಲೇಸ್ ಅಂತಾನೆ ಹೆಸರಿಟ್ಟಿದ್ದೀರಿ, ಹೆಸರು ಏನದು? ಗುರು ನೀಲಾ ಪ್ಯಾಲೇಸ್. ಗುರು ಹಸ್ಬೆಂಡ್, ನೀಲಾ ನಾನು. ನಮ್ಮಿಬ್ಬರ ಕನಸಿನ ಮನೆ ಅಂತ ಹೇಳಿ ಗುರು ನೀಲಾ ಪ್ಯಾಲೇಸ್ ಅಂತ ಇಟ್ಟಿದ್ದೀವಿ. ನೋಡ್ರಿ, ಹಿಂಗಿರ್ಬೇಕು ಟೇಸ್ಟ್ ಅಂದ್ರೆ ಅದ್ಭುತ. ಬನ್ನಿ ಹಂಗಾದ್ರೆ. ಬನ್ನಿ ಸರ್. ಓಕೆ, ನನಗೆ ಒಂದು ಇದು ಎಲ್ಲರಿಗೂ ಕೇಳೋ ಪ್ರಶ್ನೆ. ಹೌದು. ಈ 2 ಕಿಚನ್ ಯಾಕೆ? 2 ಕಿಚನ್ ಯಾಕೆ ಅನ್ನೋದು ಒಂದು. ಹೌದು. ಮತ್ತು ಇಷ್ಟು ದೊಡ್ಡ ಮನೆಯನ್ನ ಕ್ಲೀನ್ ಹೇಗೆ ಮಾಡೋದು? ನಿಮ್ಮೊಬ್ರದ್ದು ಇದು ಕ್ವಶನ್ ಅಲ್ಲ, ಬಂದವ್ರದ್ದೆಲ್ಲ ಪ್ರಾಬ್ಲಮ್ ಇದೆ. ಬಟ್ ಒಂದೇನಂತ ಅಂದ್ರೆ ನನ್ನ ತಲೆಯಲ್ಲಿ ಇಂಥ ಮನೆ ಕಟ್ಟಬೇಕು ಅಂತ ಬಂದಾಗ ಕ್ಲೀನಿಗೆ ನಾವು ಮುಂಚೆನೆ ರೆಡಿ ಆಗಿರ್ಬೇಕು. ಇದು ಹೇಗ್ ಬರುತ್ತೆ, ಯಾವ ತರ ಕ್ಲೀನ್ ಮಾಡ್ಬೇಕು ಅಂತ. ಬಟ್ ನಾವು ಕ್ಲೀನಿಂಗ್ ಪ್ರೋಸೆಸ್ ತುಂಬಾ ಮುಂಚೆನೆ ನಮ್ಮ ಆರ್ಕಿಟೆಕ್ಚರ್ ಹತ್ರ ಕೇಳ್ಕೊಂಡು ಈಸಿ ವೇನ ಕಲ್ತ್ಕೊಂಡ್ಬಿಟ್ಟಿದೀವಿ. 2 days once. ಆಕ್ಚುಲಿ ನಮ್ದು ವಿಂಡೋಸ್ ಎಲ್ಲ ಒಂದು ಹುಡುಗ ಹತ್ತಾನೆ, ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾನೆ. ಇನ್ನ ಎವ್ರಿ ಡೇ ಕ್ಲೀನಿಂಗ್ ಇದ್ದೇ ಇರುತ್ತೆ. ಕಸ ಗುಡ್ಸೋದು, ನೆಲ ಒರೆಸೋದು. ಅದು 1-2-3 ದಿವಸ ಕಷ್ಟ ಆಗ್ಬೋದು, 4 ದಿವಸ ತುಂಬಾ ಈಸಿ ವೇ ಆಗೋಗ್ಬಿಡತ್ತೆ. ಆಮೇಲೆ ಕೆಲವಷ್ಟು ನಾವು ವಾಕಿಂಗು, ಜಾಗಿಂಗ್ ಎಲ್ಲ ಹೋಗ್ತಾರೆ. ಇಲ್ಲಿ ನಮ್ಮ ಮನೇಲಿ ಏನಾಗಿದೆ, ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಂಡ್ಬಿಡ್ತೀವಿ. ಅದೇ ವಾಕಿಂಗ್ ಜಾಗಿಂಗು ಎಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ಮನೇನ ಎಲ್ಲಾ ಕಡೆ ಮೂಲೆನೂ ಕ್ಲೀನ್ ಇಡೋದಕ್ಕೆ ನಮ್ಗೆ ಹೆಲ್ಪ್ ಆಗಿದೆ. ಈಗ ಬೆಳಗ್ಗಿನ ಜಾವದಲ್ಲಿ ಒಂದು ಅರ್ಧ ಪೊಸಿಷನ್ ತೋರಿಸಿದೀವಿ ಮನೆಯದು. ಹೌದು. ಅರ್ಧ ಎಕರೆ ಮನೆಯನ್ನ ಒಂದು ಎಪಿಸೋಡ್ ಅಲ್ಲಿ ತೋರ್ಸಕ್ ಆಗಲ್ಲ ಗೆಳೆಯರೇ, ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ.
ತೋರ್ಸೋದಕ್ಕೆ ಹಿಂಗ ಆಗ್ತಿದೆ ಅಂದ್ರೆ ಕಟ್ಟಿರೋದಂತೂ ಅದ್ಭುತವಾಗಿರುತ್ತೆ. ಬನ್ನಿ ಈಗ ಎಲ್ಲಿಗೆ ಹೋಗೋಣ, ಏನ್ ತೋರಿಸ್ತೀರಿ ಸರ್? ನಮ್ಗೆ ಸ್ವಿಮ್ಮಿಂಗ್ ಪೂಲು ಮತ್ತೆ ನಮ್ಮ ಜಿಮ್ ಏರಿಯಾ, ಬೆಳಗಿನ ದಿನನಿತ್ಯ ನಾವೇನ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ ಸರ್, ಇದು ಸ್ಲೈಡಿಂಗ್ ಡೋರು. ನಮ್ದು ಚಿಕ್ಕ ಕಿಟಕಿಗಳಿಲ್ಲ, ಎಲ್ಲ ದೊಡ್ಡ ಎಲ್ಲ ದೊಡ್ಡ ನೋಡಿ. ನೀವು 3 ಕಿಟಕಿನೂ ಆಕ್ಚುಲಿ ಇದು ಕಿಟಕಿ ಎಲ್ಲ ಆಕ್ಚುಲಿ ಡೋರ್ ತರನೇ ಮಾಡ್ಬಿಟ್ಟಿದೀವಿ. ಹೌದು ಸರ್, ಬನ್ನಿ ಸರ್. ಇದು ಬಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ನಾವು ಆಕ್ಚುಲಿ ಸ್ವಿಮ್ಮಿಂಗ್ ಮಾಡದೇ ಇರೋದ್ರಿಂದ ನೀರೆಲ್ಲ ತೆಗ್ದಿದೀವಿ. ಬೇಕಾದಾಗ ಫಿಲ್ ಮಾಡ್ತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಮತ್ತೆ ನೀರ್ನ ಕಳಿಸ್ತೀವಿ. ನಾವು ಆಕ್ಚುಲಿ ನ್ಯಾಚುರಲ್ ಪ್ರಿಯರು. ನೀವು ನಮ್ಮ ಮನೇಲಿ ಎಲ್ಲೇ ನೋಡಿ ಎಲ್ಲಾ ಕಡೆ ಗಿಡಗಳನ್ನ ಹಾಕಿದ್ವಿ ಹೊರತು ಪ್ಲಾಸ್ಟಿಕ್ ಯಾವ್ದು ಯೂಸ್ ಮಾಡಿ. ಓಕೆ, ಹಾಗಾಗಿ ಇದು ಸ್ವಿಮ್ಮಿಂಗು ನನ್ನ ಮಗ ಮತ್ತೆ ಮನೆ ಫ್ರೆಂಡ್ಸ್ ಗಳೆಲ್ಲರೂ ಬಂದಾಗ ಮತ್ತೆ ನಾವಾಗಿರ್ಬೋದು ವರ್ಕೌಟ್ ನ ಮಾಡಿ ಬಂದು ಸ್ವಿಮ್ ಮಾಡ್ತೀವಿ. ಹೌದು ಹೌದು, ಅದು ಡೈಲಿ ಇರುವಂತಹದ್ದು. ಈ ಸಮ್ಮರ್ಸ್ ಬಂದಾಗ ನಮ್ಮನೇಲಿ ಎವ್ರಿ ಡೇ ಇರುತ್ತೆ. ಸಮ್ಮರ್ ಸ್ಟಾರ್ಟ್ ಆದಾಗ ಇದು ನಮ್ಮ ಮಿನಿ ಜಿಮ್ ಸರ್. ಮಿನಿ ಜಿಮ್? ಹಾ, ಮಿನಿ ಅಂತೀರಿ? ಅದ್ಭುತವಾಗಿದೆ. ಹೌದು, ಬನ್ನಿ ಸರ್. ಓಕೆ, ಇದು ಆಕ್ಚುಲಿ ಜಿಮ್ಮು. ಇದು ನಾನಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಇವತ್ತೇನ್ ಆರೋಗ್ಯ ನಾವಿದೀವಿ ಇದರಿಂದ 1 hour ಇಬ್ರು ಟೈಮ್ ಸ್ಪೆಂಡ್ ಮಾಡ್ತೀವಿ ಎವ್ರಿ ಡೇ. 1 hour ಆಕ್ಚುಲಿ ಥ್ರೆಡ್ಮಿಲ್ ಓಡ್ತೀವಿ. ಅವ್ರಿಗೆ ಅವರು ವೆಯ್ಟ್ಸ್ ನ ತಗೊಂತಾರೆ. ನಾವು ನಾರ್ಮಲ್ ಆಗಿ ಯೋಗ ಮತ್ತೆ ಚಿಕ್ಕ ಚಿಕ್ಕಗಳ ವ್ಯಾಯಾಮಗಳನ್ನ ಮಾಡ್ತೀವಿ. ಕೆಲವಷ್ಟು ಹೊಟ್ಟೆಗೆ, ಕೈ ಕಾಲಿಗೆ ಏನ್ ಮಾಡಬೇಕು, ಎಷ್ಟು ಎಕ್ಸರ್ಸೈಸ್ ಮಾಡಬೇಕು 1 hour ಮಸ್ಟ್ ಅಂಡ್ ಶುಡ್ ಇರುತ್ತೆ. ಮಗಳು ಬರಬೇಕು, ಮಗನೂ ಬರಬೇಕು, ನಮ್ಮ ಮನೆಯವ್ರಂತೂ ಮಸ್ಟ್ ಅಂಡ್ ಶುಡ್. ಕರೆಕ್ಟ್ ಆಗಿ ಇಲ್ಲಿಗೆ 5 o'clock ಇರ್ತೀವಿ ಬೆಳಗಿನ ಜಾವ. 5 ಇಂದ 6:30 ನಮ್ಮ ಈ ರೂಮಲ್ಲಿ ಕತೆ ಕಳಿತೀವಿ ನಾವು. ಬಹಳ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲರ ಮನೇಲಿ ಇರಬೇಕು ಅಟ್ಲೀಸ್ಟ್ ಅಲ್ಲ? ಹಾ ಸರ್, ಯಾಕೆ ಅಂತ ಅಂದ್ರೆ ಇವಾಗ ಆರೋಗ್ಯ ಮೇನ್ ಇಂಪಾರ್ಟೆಂಟ್. ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅಷ್ಟೇ ವ್ಯಾಯಾಮ ಮೇನ್ ಇಂಪಾರ್ಟೆಂಟ್. ನಾವು ಕರೆಕ್ಟ್ ಆಗಿ ಹೇಗೆ ವ್ಯಾಯಾಮ ಮಾಡ್ತೀವಿ ಅದ್ರ ಮೇಲೂ ನಮ್ಮ ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು ಮೇನ್ ಇಂಪಾರ್ಟೆಂಟು ಇರುತ್ತೆ. ನೀವೆಷ್ಟು ಕಾಮಾಗಿ, ಆಕ್ಚುಲಿ ನಮ್ಗೆ ಇಲ್ಲಿ ತುಂಬಾ ಗಾಳಿ ಬೀಸುತ್ತೆ, ಅಕ್ಕಪಕ್ಕ ಟ್ರಾಫಿಕ್ ಇರಲ್ಲ, ಗಾಡಿಗಳ ಸೌಂಡ್ ಕೇಳಲ್ಲ, ತುಂಬಾ ಫುಲ್ ತೋಟ ಇರೋದ್ರಿಂದ ಒಳ್ಳೆ ಗಾಳಿ ಬರುತ್ತೆ. ನಿಮ್ ಮೆಡಿಟೇಷನ್ ಏನಾರು ಮಾಡ್ತೀವಿ ಅಂದ್ರೆ ತುಂಬಾ ಚೆನ್ನಾಗಿರೋ ಒಂದು ನೇಚರ್ ಅಂತ ಹೇಳ್ಬೋದು. ಒಟ್ಟಿಗೆ ರೆಸಾರ್ಟ್ ಲುಕ್ ಬರಬೇಕು. ನಾವಿಲ್ಲಿ ಕೂತ್ಕೊಂಡ್ರೆ ಒಂದು 5 ಸ್ಟಾರಿಗೆ ಹೋಗ್ಬಿಟ್ಟು ಯಾರೋ ಕಟ್ಟಿರೋದು 5 ಸ್ಟಾರಿಗೆ ಹೋಗಿ ನಿಂತ್ಕೊಂಡು ನಾವು ಫೋಟೋ ತಕೊಂತೀವಿ. ಇದು ನಾವು ಕಟ್ಟಿರೋದು ಇದಕ್ಕೆ ನಾವೇ ನಿಂತ್ಕೊಂಡು ಫೋಟೋ ತಕೊಬೇಕು ಕಾನ್ಸೆಪ್ಟ್. ಇದು ಫುಲ್ ಎಲ್ಲ ಟೀ ಕುಡ್ಡಲ್ಲಿ ನಮ್ಮ ಮನೇಲಿ ಏನಿದೆ, ಏನ್ ಉಡ್ಡಲ್ಲಿ ಮಾಡ್ಸಿದ್ವಿ ಅದೆಲ್ಲ ಫುಲ್ ಟೀ ಕುಡ್ ಇದ್ದು ಸರ್. ಹೌದು, ಪ್ರತಿಯೊಂದು ಟೀ ಕುಡ್ನ ಪರ್ಚೇಸ್ ಮಾಡಿ ತಗೊಂಬಂದು ಹಾಕಿರೋದು. ಎಷ್ಟು ದುಡ್ಡು ಅಂತ ಕೇಳಬಾರ್ದು. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. ಯಾಕೆ ಅಂದ್ರೆ ಅದನ್ನೇ ಹೇಳಿಲ್ಲ ಅಂದ್ರೆ ಟೀ ಕುಡ್ಡಿನ ಬೆಲೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಆಯ್ತಾ. ಅದು ಟೀ ಕುಡ್ ಅಂದ್ರೆ ನಮ್ಮ ಮನೆಗೆ ಮೇನ್ ಕಳೆ ಇರೋದೆ. ನೀವು ಇಷ್ಟು ಎತ್ತರ ಡೋರಿಂದೇ ನೋಡಿರ್ಬೋದು, ಅಷ್ಟು ಎತ್ತರ ಡೋರ್ಗೆ ಟೀ ಹಾಕ್ಬಿಟ್ಟಿದೀವಿ. ಎಲ್ಲೂ ಬೇರೆ ಯಾವುದೇ ಒಂದು ಉಡ್ಡು ನಮ್ದು ಮನೇಲಿ ಸೇರ್ಸಿಲ್ಲ. ಪ್ರತಿಯೊಂದು ಟೀ ಕುಡ್ಡಲ್ಲೇ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಿತ್ತು. ಹಂಗಾರೆ ನಾವು ಒಂದಿಷ್ಟು ಕೋಟಿಗಳು ಅಂತ. ಹೌದು, ಮನೆಗೆ ಅಷ್ಟು ಕೋಟಿ ಉಡ್ಡೆ ಹಾಕಿದೀವಿ. ನೋಡ್ರಪ್ಪ. ಹಾ ಸರ್, ಬನ್ನಿ. ಓಕೆ, ಇದು ಒಂಥರ ಉಡ್ಡದ ಫೀಲೇ ಬೇರೆ ಅಲ್ವಾ? ಈಗ ನಾವು ಅದು ಶೀಟ್ ಅಂತ ಬರುತ್ತೆ, ಕೆಲವೊಂದು ಶೀಟಲ್ಲಿ ಮಾಡಿರೋ ಅಂತ ಫೀಲ್ ಬೇರೆ ಇರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಈ ಗ್ಲಾಸ್ಗೂ ಸಹ ಟೀ ಹಾಕ್ಬೇಕು. ಹಾ, ಗ್ಲಾಸ್ಗೂ ಸಹ ಟೀ ಕುಡ್ಡಿಂದಲೇ ಮಾಡಬೇಕು. ಹೌದಾ? ಹಾ, ಈ ಒಂದು ಫ್ರೇಮ್ಸ್ ಏನಿದೆ ಇದಿಷ್ಟು ಟೀ ಕುಡ್ಡಲ್ಲೇ ಮಾಡಿರುವಂತಹ ಕಲೆ ಅವ್ರದ್ದು. ಹಾ, ಅವರು ಜೈಪುರಿಂದ ಬಂದಿದ್ರು. ಅವ್ರ ಹತ್ರ ಎಲ್ಲ ವರ್ಕ್ ಅನ್ನ ಮಾಡಿಸಿ ಇದನ್ನ ಟೀ ಕುಡ್ಡಲ್ಲೇ ಮಾಡಿಸಿದ್ದಾರೆ. ಏನ್ ಕಾಣಿಸುತ್ತೆ ಮೇಲಿನಿಂದ ಇದು? ಹೌದು ಸರ್, ಹೌದು. ಇಲ್ಲಿಂದ ವ್ಯೂ ನೀವು ನಿಂತ್ಕೊಂಡು ನೋಡಿದ್ರೆ ಕೆಳಗಿರೋರ್ದು ವ್ಯೂ ಹೀಗೆ ಕಾಣಬೇಕು ಅನ್ನೋದಿದೆ. ಅಂದ್ರೆ ಒಂದು ಕಾನ್ಸೆಪ್ಟ್ ಹಿಂಗೆ ಬರಬೇಕು ಅಂತ. ಇಂಜಿನಿಯರ್ ಮಾಡಿ ಹಿಂಗ್ ಬರುತ್ತೆ ಅಂತ ಹೇಳಿದ್ರ, ನೀವು ಹಿಂಗ್ ಕೇಳಿ ಮಾಡಿಸ್ಕೊಂಡ್ರ? ಇಲ್ಲ ಸರ್, ಅವರು ಫಸ್ಟೇ ಒಂದು ಈ ತರ ಅಂತ ಹೇಳಿ ಒಂದು ನೀಲಿ ಚಿತ್ರ ಕೊಟ್ರು. ಆ ಚಿತ್ರಣ ಕೊಟ್ಟಾದ್ಮೇಲೆ ನಮ್ಗೆ ಇದಕ್ಕೆ ಆ್ಯಡ್ ಮಾಡಿ, ಹಸ್ಬೆಂಡ್ ಈ ತರ ಬರಬೇಕು, ಈ ತರ ಬರಬೇಕು, ಈ ತರ ಬಂದ್ರೆ ಚೆನ್ನಾಗಿರುತ್ತೆ, ಈ ತರ ಮಾಡಿ, ಅದಕ್ಕೆ ಈ ತರ ಸೇರಿಸಿ ಅಂತ ಹೇಳಿ ಕೆಲವೊಂದು ಸ್ಲ್ಯಾಬ್ ಏನ್ ಮಾಡ್ತೀವಿ ಅದಕ್ಕೆಲ್ಲ ಸೇರಿಸಿದೀವಿ. ಅವ್ರು ಕೊಟ್ಟಿರೋ ಪಿಕ್ಚರ್ಗೆ
ನಾವು ಕೆಲವೊಂದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು. ಓಕೆ. ಆಮೇಲೆ ಹಾ ಇದು ಏನು ಡಿಸೈನ್ ಇದೆ ಸರ್? ಇದರಲ್ಲಿ 34,000 ಕ್ರಿಸ್ಟಲ್ ಇದೆ. 34,000 ಕ್ರಿಸ್ಟಲ್. ಅದು ಹಿಂಗೆ ಅಷ್ಟು ಎಣಿಸಿ ಹಂಗೆ ಹಾಕಿದ್ದೀರಾ? ಅಂದರೆ ಒಂದೊಂದು ಅವರು ತೊಗೊಂಬರ್ಬೇಕಾದ್ರೆ ಅದಕ್ಕೆ ಅನ್ನೋ ಒಂದು ಅಮೌಂಟ್ ಇದೆ. ಆ ಅಮೌಂಟನ್ನು ಪೇ ಮಾಡಿ ತಂದಿರೋದ್ರಿಂದ ನಮಗೆ ಅದರದ್ದು ಲೆಕ್ಕಕ್ಕೆ ಸಿಕ್ಕಿರೋದು. ನೀವು 36 ಹೇಳ್ಬೇಡಿ, ಹೇಳೋದಿಲ್ಲ ಅಂತಾನು ಗೊತ್ತಾಯ್ತು ನನಗೆ. ಒಂದನ್ನ ಹೇಳ್ಬಿಡಿ, ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀವಿ. ಆ್ಯಕ್ಚುಲಿ ಆವಾಗ ರೇಟ್ ಇದ್ದಿದ್ದು 800 ಇಂದ 1600 ಇತ್ತು ಸರ್. 1000 ರೂಪೀಸು ಒಂದು ಹರಳಿಗೆ. ಹಂಗೆ 36 ಇದೆ. ಹೌದು, 1000. ಲೆಕ್ಕ ಮಾಡ್ಕೊಂಡ್ಬಿಡ್ರಪ್ಪ. ಇದು ಬಂದು ಪ್ಲೇಯಿಂಗ್ ಏರಿಯಾ. ಯಾಕೆ ಅಂತಂದ್ರೆ ನನ್ನ ಮಗಂಗೆ ತುಂಬಾ ಇಂಟ್ರೆಸ್ಟು, ತುಂಬಾ ಅಂತಂದ್ರೆ ಬಹಳ ಇಂಟ್ರೆಸ್ಟು. ಏನಕ್ಕೆ ಅಂತ ಅಂದ್ರೆ ಆಟ ಆಡೋದ್ ಬೇಕು, ಮನೇಲಿ ಇರ್ಬೇಕು, ಆಟ ಆಡೋದಕ್ಕೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಇದೆಲ್ಲ ಬಹಳ ಇತ್ತು ಸರ್. ಬಾಲ್ ಇಲ್ಲ, ಬಾಲ್ ಇಲ್ದಂಗೆ ಆಟ ಆಡ್ಬೇಕು. ಆಕ್ಚುಲಿ ಬಾಲಲ್ಲಿ ಹಿಂಗ್ ಹೊಡಿಯೋದು, ಹಿಂಗ್ ಆಟ ಆಡೋದು ಇದೆ. ಇದನ್ನ ಮಗಳು ಆಟ ಆಡ್ತಾರೆ ಸರ್. ಹಾ, ಫ್ರೆಂಡ್ಸ್ಗಳು ಯಾರು ಬಂದಾಗ ಅವ್ರ ಜೊತೆ ಬಂದು ಆಟ ಆಡೋದು. ಇವನ್ ನಾನು ನನ್ನ ಫ್ರೆಂಡ್ಸ್ಗಳು ಕರ್ಕೊಂಡ್ ನಾವು ಆಟ ಆಡಿದೀವಿ. ಇದು ಅಷ್ಟೇ ಸರ್, ಎಲ್ಲ ಆರ್ಟ್ ಮಾಡಿಸಿರೋದು ನಾವು. ಮಾಡಿಸಿ ಇದನ್ನ ಒಂದೊಂದು ಇದ್ರಲ್ಲೂ ಒಂದು ಪಿಕ್ಚರ್ ಚೆನ್ನಾಗಿರ್ಬೇಕು, ಖಾಲಿ ಇದಿರಬಾರ್ದು ಅನ್ನೋದೊಂದು ಎಲ್ಲ ನಮ್ ಟೇಸ್ಟು. ಇದು ಲೈಟ್ಸಿಂಗ್ ಆಗಿರ್ಬೋದು, ಇದಾಗಿರ್ಬೋದು. ನಾವೇ ಖುದ್ದಾಗಿ ನಮ್ಮ ಆರ್ಕಿಟೆಕ್ಚರ್ ಜೊತೆಗೆ ಹೋಗಿ ಇದು ಇಲ್ಲಿಗೆ ಬರಬೇಕು, ಈ ಪ್ಲೇಸ್ಗೆ ಬರಬೇಕು, ಫಸ್ಟು ಕಂಪ್ಯೂಟರಲ್ಲಿ ಈ ಪ್ಲೇಸಿಗೆ ಸೆಟ್ ಮಾಡಿ ಆಮೇಲೆ ತಂದು ಇಲ್ಲಿಗೆ ಹಾಕಿರೋ ಕಥೆಗಳು. ಎಲ್ಲಿ ಎಲ್ಲ ಬೆಂಗಳೂರಲ್ಲಿ ತಂದ್ರೆ ಹೇಗಿದೆ? ಇಲ್ಲ ಸರ್, ಎಲ್ಲ ಹೊರಗಡೆ ಪರ್ಚೇಸ್ ಮಾಡಿದ್ದಾರೆ. ಹಾ, ಯಾವುದು ಬೆಂಗಳೂರಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡಿ ಲೈಟ್ಸಿಂಗ್ ಎಲ್ಲ ಮಾಡಿಲ್ಲ. ಕೆಲವೊಂದು ಎಲ್ಲೂ ಸಿಕ್ಕಿಲ್ಲ ಅಂದಾಗ ನೀವು ಈ ಮನೆಗೆ ನೋಡ್ಬೋದು, ಆಲ್ಮೋಸ್ಟ್ ನಾವು ಯಾವುದೂ ಸೆನ್ಸಾರ್ ಮಾಡಿಲ್ಲ. ಯಾಕೆಂದ್ರೆ ನಾವಿರೋದು ಅರಸೀಕೆರೆಯಲ್ಲಿ. ಸೆನ್ಸಾರ್ ಎಲ್ಲ ಮಾಡ್ತು ಅಂತ ಅಂದ್ರೆ ನಮ್ಗೆ ತುಂಬಾ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಬನ್ನಿ ಸರ್, ಇದು ನಮ್ದು ಥಿಯೇಟರ್, ಹೋಮ್ ಥಿಯೇಟರ್. ಹಾ, ಈ ಹೋಮ್ ಥಿಯೇಟರ್ ಅಲ್ಲಿ ಫ್ರೆಂಡ್ಸ್ ಯಾರು ಬಂದ್ರು, ಕಸಿನ್ಸ್ ಯಾರು ಬಂದ್ರು ಅಂತ ಅಂದ್ರೆ ಇಲ್ಲಿ ಮಲಗಿ ಬೇಕಾದ್ರೂ ಮೂವಿ ನೋಡ್ಬೋದು, ಇಲ್ಲ ಕೂತ್ಕೊಂಡಾದ್ರೂ ಮೂವಿ ನೋಡ್ಬೋದು. ನಮ್ದು ಯಾವಾಗ ಇರುತ್ತೆ ಅಂತ ಅಂದ್ರೆ 1 month once ಇರುತ್ತೆ. ಎವ್ರಿ ಡೇ ನಮಗೆ ಮಾಡಕ್ಕಾಗಲ್ಲ ಸರ್. ಇಬ್ರು ಬಿಸಿ ಶೆಡ್ಯೂಲ್ ಆಗಿರೋದ್ರಿಂದ ಅವ್ರಿಗೂ 7 to 8 hours ಅವ್ರಿಗೆ ವರ್ಕ್ ಇರುತ್ತೆ. ನನಗೆ 5 hours ಅಂತೂ ಪಕ್ಕ ಇರುತ್ತೆ. ಆ 5 hours ಅಲ್ಲಿ ನಾವು ಬಂದು ಇಷ್ಟು ಕೂಲಾಗಿ ನೋಡಕ್ಕಾಗಲ್ಲ. ಓಕೆ, ಹಂಗಿರೋದ್ರಿಂದ ಒಂದು ಏನಂತ ಅಂದ್ರೆ ಈ ತರ ಮೂವಿ ನೋಡೋದಕ್ಕೆ 1 month once ಬರ್ತೀವಿ. ಬಟ್ ಅದ್ರ ಫೀಲೇ ಬೇರೆ ಇರುತ್ತೆ. ಫೀಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಲಿಕೊಂಡು ಯಾವುದೋ ಒಂದು ಲೋಕದಲ್ಲಿ ನೋಡ್ದಂಗಿರುತ್ತೆ. ನಿಮ್ಗೆ ವಾಕ್ ಮಾಡಕ್ಕಾಗಿಲ್ಲ ಅಂತ ಅಂದ್ರೆ ನಮ್ಮ ಮನೆ ಓಡಾಡ್ಬಿಟ್ರೆ ಸಾಕು, ನಿಮಗೆ ಕಾಲಿಗೆ ವ್ಯಾಯಾಮ ಆಗೋಯ್ತು. ಈ ಸ್ಪೇಸ್ ಇರೋದೇ ವಾಕಿಂಗ್ ಮಾಡೋದಿಕ್ಕೆ. ಹಾ ಸರ್. ಓಕೆ, ಇದು ಒಂದು ಆಟ ಆಡೋದು ಪ್ಲೇಸು. ಎಲ್ಲ ಸಿನಿಮಾದಲ್ಲಿ ನೋಡಿದ್ವಿ. ಹೌದು ಸರ್. ನೀವು ಕರೆ ಅಂದ್ರೆ ತೋರಿಸ್ತಿದ್ದೀರಾ? ನಾನು ನಿಮ್ಗೆ ಅದೊಂದು ತೋರಿಸ್ತೀನಿ. ಮಕ್ಕಳುಗಳು ತುಂಬಾ ಆಟ ಆಡ್ತಾರೆ. ನನ್ನ ಮಗ ಬಂದ್ರೆ ಇಲ್ಲಿ ಬರೀ ಆಟ ಆಡೋದು ಇಷ್ಟೇನೆ. ಹೆಂಗೆ ಅದು? ನಂಗೆ ಆಡಕ್ಕೆ ಬರಲ್ವ ಇದು? ಜಸ್ಟ್ ಬಾಲ್ ಇಟ್ಕೊಂಡು ಹಿಂಗ ಅನ್ನಿ ಅದೇ ಆಟ. ಅದೇ ಆಟ ಅಷ್ಟೇ? ಅಷ್ಟೇ. ಹೆಂಗೆ ಎಲ್ಲ ಸಿನಿಮಾದಾಗ ನೋಡಿದ್ವಿ. ಟ್ರೈ ಹಿಂಗ ಹಿಂಗೆ ನೋಡ್ಬೇಕು ಇದನ್ನ. ಎಲ್ಲ ನೋಡಿದೀನಿ ಶಾರ್ಟ್ ನಾನು. ಹಿಂಗ್ ನೋಡಿ ಹಿಂಗ್ ತಳದ ಅಷ್ಟೇ. ಅಷ್ಟೇ ಸರ್, ಅಷ್ಟೇ. ಇಷ್ಟೇನಾ? ಇದು ಆಕ್ಚುಲಿ ಕಾನ್ಸೆಪ್ಟ್ ಏನು ಅಂತಂದ್ರೆ, ಮಕ್ಕಳು ಆಟ ಆಡೋದಕ್ಕೆ ಓದು ಉದ್ದೇಶಕ್ಕೆ ಅವ್ರಿಗೆ ಏನಂತ ಅಂದ್ರೆ ಓದು ಒಂದೇ ತಲೆಗೆ ಇದಾಗಬಾರ್ದು, ಎಲ್ಲಾ ತರದ ಚಟುವಟಿಕೆಗಳು ಇರಬೇಕು. ಇವತ್ತು ನನ್ನ ಮಗಂಗೆ ನಿಮ್ಗೆ ಇಂಥದ್ದು ಬರಲ್ಲ ಅಂತ ಇಲ್ಲ. ಪ್ರತಿಯೊಂದೂ ಒಂದು ಹಾಫ್ ಆದ್ರೂ ಅದ್ರ ಬಗ್ಗೆ ನೋಡಿದಾನೆ, ಹಾಫ್ ಆದ್ರೂ ಅದ್ರ ಬಗ್ಗೆ ಹೇಳ್ತಾನೆ. ಇದ್ರ ಬಗ್ಗೆ ಆಟ ಆಡೋದಾಗಿರ್ಬೋದು, ಅದನ್ನ ಆಟ ಆಡೋದಾಗಿರ್ಬೋದು. ತುಂಬಾ ಅಂದ್ರೆ ಸಂಸ್ಕಾರ ಅಂದ್ರೆ ಅದು ಅನ್ನೋ ತರಕ್ಕೆ ನಾವು ಮಕ್ಕಳನ್ನ ಕಳ್ಸಿದ್ವಿ. ಸೂಪರ್. ಬೇಕು ಅಂತ ಮನೆ ನೋಡಕ್ಕಂತಾನು ಬರ್ತಾರೆ. ಹೌದು ಸರ್, ಹೌದು. ಇವಾಗ ಹಸ್ಬೆಂಡ್ ಇದ್ದಾಗ ಮಾತ್ರ ತೋರಿಸ್ತೀವಿ. ಫೋಟೋಸ್ ತಕ್ಕೊಳ್ಳೋದಕ್ಕೋಸ್ಕರನೇ ತುಂಬಾ ಜನ ಬಂದಿದ್ದಾರೆ. ಏನಿಲ್ಲ ಅಂತಂದ್ರೂ ಒಂದು 500 ಇಂದ 1000 ಜನ ಫೋಟೋಸ್ ತಕೊಂಡು ಹೋಗಿದ್ದಾರೆ. ಓ, ಇದು ಅರಸೀಕೆರೆಗೆ ಬಂದ್ರೆ ಇದೊಂದು ಪ್ರವಾಸಿ ತಾಣ ಆಗೋಯ್ತು.
ಅಂದ್ರೆ ಒಬ್ರು ಉದ್ಯಮಿ KP ಗುರ್ಲಿಂಗಯ್ಯ ಅವರು ಈ ತರ ಒಂದು ಉದ್ಯಮಿ ಇಂಥದ್ದೊಂದು ಮನೆ ಕಟ್ಟಿದಾರಂತೆ, ಆ ಮನೆನ ಒಂದ್ಸತಿ ನೋಡ್ಕೊಂಡ್ ಬರ್ಬೇಕು, ಏನಿದೆ ಒಳಗೆ ಆ ಕ್ಯೂರಿಯಾಸಿಟಿಗೆನೆ ಕೆಲವಷ್ಟು ನಾವು ಚಾನಲ್ಗಳಲ್ಲಿ ಬಂದು ಹೇಳಿದೀವಿ, ತೋರಿಸಿದೀವಿ, ನಮ್ಮ ಮನೇಲಿ ಹೀಗಿದೆ ಎಲ್ಲ ಹೇಳಿದೀವಿ. ಬಟ್ ಕೆಲವಷ್ಟನ್ನ ಒಂದ್ ಫೋಟೋ ತಕೊಂಡ್ ಬರ್ಬೇಕು, ಒಂದ್ ಗಾರ್ಡನ್, ಕೆಲವಷ್ಟು ಗಾರ್ಡನ್ ಅಲ್ಲೇ ಫೋಟೋ ತಕೊಂಡು ಹೋಗಿರೋರು ಇದಾರೆ. ಓಹೋ ನಮ್ದೇ ಪುಣ್ಯಪ್ಪ, ಅಲ್ವಾ? 36,000 ಮುತ್ತಿನ ಹರಳದವು, 300 ಲೈಟ್ ಸ್ವಿಚ್ ಅದಾವ. ಇನ್ನು ಮನಿದಂತೂ ನಾನು ಹೇಳಲಾರೆ, ಬರ್ರಿ. ನಮ್ದು ಮನೆ ಹೇಗಿದೆ, ಈಗ ಹೊರಗಡೆ ಏನಾದ್ರು ಸೌಂಡ್ ಆಯ್ತು, ನಾವೇನೋ ನೋಡ್ಬೇಕು ಅನ್ನೋದೇನಾದ್ರು ಇತ್ತು ಅಂತ ಅಂದ್ರೆ ಹಿಂಗ್ ಹೊರಗಡೆ ಬಂದ್ಬಿಟ್ಟು ನಿಂತ್ಕೊಂಡು ಅಟ್ಲೀಸ್ಟ್ ಏನೋ ಮಾತಾಡೋದು, ಪೀಸ್ ಆಗಿ ಒಂದ್ ಒಳ್ಳೆ ಗಾಳಿ. ಈಗ ಸಮ್ಮರ್ ಅಲ್ಲಿ ಆಕ್ಚುಲಿ ಒಳಗೆಲ್ಲ ಇರೋದಕ್ಕೆ ಹಿಂಸೆ ಆಗುತ್ತೆ, ತುಂಬಾ ಶೆಕೆ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ಈ ತರ ಒಂದು ವ್ಯೂ ನೋಡೋದಕ್ಕೆ ಒಂದು ಇರ್ಲಿ ಅಂತ ಹೇಳಿ ಮಾಡ್ಸಿದೀವಿ ಸರ್. ಬ್ಯೂಟಿಫುಲ್. ಮಳೆ ಬಂದಾಗಂತೂ ಅದ್ಭುತ, ಇನ್ನೂ ಅದ್ಭುತವಾಗಿರುತ್ತೆ. ಕೂತ್ಕೊಂಡು ಕಾಫಿ ಟೀ, ನಾವು ಮೊದ್ಲೇ ಕಾಫಿ ಪ್ರಿಯರು ಮನೆಯವರೆಲ್ಲರೂ, ನಾವು ಕೂತ್ಕೊಂಡು ಇಲ್ಲಿ ಕಾಫಿ ತಗೊಂಡು ನೀವು ಆರಾಮಾಗಿ ಈ ವೆದರ್ನ ಫೀಲ್ ಮಾಡ್ಬೋದು. ಅದ್ಭುತ. ಸರ್ ಬನ್ನಿ, ಈಗ ಒಂದು ರೂಮ್ ತೋರಿಸ್ತೀನಿ. ಆಕ್ಚುಲಿ ಅಲ್ಲೊಂದು ರೂಮ್ ಇದೆ. ಎಷ್ಟು ರೂಮ್ ಇದೆ ಸರ್? ಟೋಟಲ್ 5 ರೂಮ್ ಇದೆ. ಟೋಟಲ್ ಇಲ್ಲಿ 5 ರೂಮ್ ಇದೆ? ಹೌದು, 5 ರೂಮ್ ಇದೆ. ನಿಮ್ಗೆ ಇದು ಒಂದು ರೂಮ್ ಇಂದು ನಾನು ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲಾ ರೂಮ್ಸ್ ಹೀಗೆ ಇರುತ್ತೆ. ಓಕೆ. ನಾವು ಲ್ಯಾಂಪ್ ವಿಷಯಕ್ಕೆ ನಾವು ಹೋಗಿಲ್ಲ. ಬೇಕು ಅಂತ ಅಂದ್ರೆ ನಿಮ್ಗೆ 5 ನಿಮಿಷಕ್ಕೆ ಈ ತರ ಬೆಡ್ ಲ್ಯಾಂಪ್ ಮಾಡ್ಕೊಬಹುದು. ನಿಮ್ ಮೂಡು ಫೀಲು ಯಾವ ತರ ಬೇಕು ಆ ತರಕ್ಕೆ ಲೈಟಿಂಗ್ಸ್ ನ ಮಾಡಿರೋದು. ಇಲ್ಲಿ 300 ಲೈಟ್ಸ್ ಅಂತ ನಾನು ಹೇಳ್ದೆ ನಿಮ್ಗೆ. ಇದೊಂಥರದ ಲೈಟ್ಸ್, ನೀವ್ ಇದು ಆಫ್ ಮಾಡಿದ್ರೆ ಇದೊಂಥರ ಲೈಟ್ ಬರುತ್ತೆ, ಇದನ್ನ ಆಫ್ ಮಾಡಿದ್ರೆ ಇನ್ನೊಂಥರ ಲೈಟ್ ಬರುತ್ತೆ. ನೀವ್ ಈ ತರ ಫೀಲ್ ನ ಮಾಡ್ಬೋದು. ನೋಡಿ, ಇಷ್ಟೇ ಸಾಕಪ್ಪ ನನ್ಗೆ, ಆರಾಮಾಗಿ ನಾನು ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೇಕು ಅಂತಂದ್ರೆ ಸಾಕಿಷ್ಟು, ನಿಮ್ಗೆ ಸಾಕು. ಇಲ್ಲ ನನಗೆ ಬೇಕು, ನನಗೆ ಫೋಟೋ ಈ ತರ ಇರ್ಬೇಕು ಅಂತ ಅಂದ್ರೆ ಇದಕ್ ಮಾಡ್ಕೊಬಹುದು ನೀವು. ಇದು ಸರ್ ಹೊರಗಡೆ, ನಿಮ್ಗೆ ಹೊರಗಡೆ ಏನಾದ್ರೂ ವ್ಯೂ ನೋಡ್ಬೇಕು ಅಂತ ಅಂದ್ರೆ ರೂಮ್ ಅಲ್ಲೇ ನಾನು ಆಕ್ಚುಲಿ ಹೊರಗಡೆ ನೋಡ್ಬೇಕು. ನಾನು ಹೊರಗಡೆ ರೂಮ್ ಅಲ್ಲೇ ನೋಡ್ಕೊಬೇಕು ಅಂತ ಅಂದ್ರೆ ಇದು. ಇಲ್ಲಿ ಒಂದು ಏನಂತ ಅಂದ್ರೆ, ನೀವು ಸ್ವಿಮ್ ಏನಾದ್ರು ಆಡ್ತಾ ಇದೀನಿ ಅಂತ ಅಂದ್ರೆ ಇಲ್ಲಿ ಅಟ್ಲೀಸ್ಟ್ ನಾವು ನಿಂತ್ಕೊಂಡು ನೋಡೋದಿಕ್ಕೆ ಒಂದು ವ್ಯೂ, ಮನೆಯದೊಂದು ವ್ಯೂ. ಬಹಳ ಚಂದ ಐತಿ ಬಿಡ್ರಿ, ಬಹಳ ಮಸ್ತ್ ಐತಿ. ಇದೇ ತರ ಎಲ್ಲದಕ್ಕೂ ಸೆಟ್ಔಟ್ಗಳು ಇದೆ ಸರ್. ಅಲ್ಲಿ ಒಂದು ಬರುತ್ತೆ, ಇನ್ನ ಮೇಲಿದೆ, ನಾನು ತೋರಿಸ್ತೀನಿ ನಿಮ್ಗೆ. ಹೌದಾ? ನಮ್ದು ಮೇನು ಮಾಸ್ಟರ್ ಬೆಡ್ರೂಮ್ ಮೇಲೆ. ನಮ್ಮ ಮಾಸ್ಟರ್ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಇದು ಬಂದು ಸರ್ ಡ್ರೆಸ್ಸಿಂಗ್ ಏರಿಯಾ, ಮಗಳದು ಎಲ್ಲ ವಾಶ್ರೂಮ್ಸ್ ಇದೆ, ಹೀಗೆ ಇದೆ. ನಿಮ್ದು ಇದು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ತಿಂಗಳು? 2,000-2,500 ಒಂದ್ ಮನೇಲಿ ಪೇ ಮಾಡ್ತಾ ಇದಾರೆ ಅಂದ್ರೆ 10 ಜನದ್ದು, ಇಲ್ಲ ಬರೀ 1,500 ಮಾಡ್ತಾ ಇದಾರೆ ಅಂದ್ರೆ 20 ಜನದ್ದು, ಅಂದ್ರೆ ಒಂದ್ 25,000. 24-25 20 ಬಂತು ಅಂದ್ರೆ ಹೆಚ್ಚು. ಅಯ್ಯೋ ಅದೇ ದೊಡ್ಡದು ಉಳ್ದಿದೆ ಅಂತ. 20,000 ಬಂದ್ರೆ ದುಡ್ಡು ಉಳ್ದಿದೆ ಅಂತ. ದುಡ್ಡು ಉಳ್ದಿದೆ ಅಂತ, ಏನೋ ಕಡಿಮೆ ಖರ್ಚು ಮಾಡಿದೀವಿ ಅಂತ. ಸರಿ ಹೋಯ್ತು ಯಪ್ಪ, ನಮಸ್ತೆ. ಈಗ ಒಬ್ರು ಆನ್ ಮಾಡ್ಕೊಂಡ್ ಬರೋದು, ಇನ್ನೊಬ್ರು ಆಫ್ ಮಾಡ್ಕೊಂಡ್ ಬರ್ತಾವ್ರೆ. ಅಲ್ಲ, ಬರೇ ಕಟ್ಟೋದನ್ನ ಹೇಳ್ಬಿಟ್ಟು ಮೇಂಟೆನೆನ್ಸ್. ಅದು ಅದೇ ಈಗ ನೀವ್ ಹೇಳದಲ್ಲ, ಅದೇ ಪಾಯಿಂಟ್ ಇರೋದು. ಬರೀ ಇಷ್ಟಿದೆ ಅಂತ ಅಲ್ಲ, ಮೇಂಟೆನೆನ್ಸ್ ಇದೆಯಲ್ಲ ಅದು ಬಹಳ ಕಷ್ಟ. ಜನಗಳು ಹೇಳ್ತಾರೆ, ಏನಪ್ಪಾ ರಾಣಿ ಅವರು ಯುವರಾಣಿ ಅಂತಾರೆ. ನನ್ನ ನೇಮ್ ಇರೋದೇ ಅದು, ಆಯ್ತಾ? ಅವ್ರ ಗಂಡ ಮಾಡ್ತಾರೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ, ಅವ್ರ ವೈಫ್ ರಾಣಿ ತರ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಕ್ಚುಲಿ ಇದು ಎಷ್ಟು ಹಿಂಗಿದೆಯೋ ಅಷ್ಟೇ ಮೇಂಟೆನೆನ್ಸ್ ಇದೆ. ಅಲ್ಲ, ಅವ್ರಿಗೊಂದು ಚಾಲೆಂಜ್ ಕೊಡ್ಬೇಕು ನೀವು. ಯಾರ ಸ್ವಿಚ್ ಯಾವ ಕರೆಕ್ಟ್ ಆಗಿ ಲೈಟ್ ಇದೇ ಲೈಟ್ ಅಂತ ಹಾಕ್ಬಿಟ್ರೆ ಅವರು ಅದ್ಭುತ ಅಲ್ವಾ? ಸರ್ ನನ್ನ ಮಗ ಹಾಕ್ತಾನೆ. ಹೌದಾ? ನನ್ ಮಗಳು ಸ್ವಲ್ಪ ನನ್ನಂಗೆ ಅಲ್ಲಿ ಇಲ್ಲಿ ಯೋಚನೆ ಮಾಡ್ತಾಳೆ, ಇದ ಅಂತ. ನನ್ ಮಗ ಇಂತ ಲೈಟು ಇಲ್ಲೇ ಬಂದಿದೆ ಅಂತ ಆಫ್ ಮಾಡ್ತಾನೆ. ನಾಳೆ ಅಲ್ರಿ, ನೀವು ನಾಳೆ ಮಗಳದು ಹೆಂಗ್ ಕತೆ, ಎಂತ ಮನಿ ಕೊಡ್ತೀರಿ, ಏನ್ ಕತೆ? ಆಯಮ್ಮಂದು ಇದು ಎಷ್ಟು ಲೈಟ್ ಬಿಲ್ ಬರ್ತದೆ, ಎಷ್ಟು ಸ್ವಿಚ್ ಇರ್ತದೆ? ಬನ್ನಿ ಸರ್, ಬನ್ನಿ. ಶಿವನೇ, ಈಗ ನಾವು
ಈಗ ನಾವು ನಮ್ಮ ಮಾಸ್ಟರ್ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾ ಇದೀನಿ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ ಬೆಡ್ರೂಮ್ ಮಾಡ್ಕೊಂಡಿಲ್ಲ, ಸೆಕೆಂಡ್ ಫ್ಲೋರ್ ಅಲ್ಲೂ ನಮ್ ಬೆಡ್ರೂಮ್ ಇಲ್ಲ. ನಿಮ್ಗೆ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇರೋದು. ಫಸ್ಟ್ ಫ್ಲೋರ್ ಅಲ್ಲಿ ಯಾವ ರೂಮ್ ಅಲ್ಲೂ ನಮ್ದು ಬೆಡ್ರೂಮ್ ಇಲ್ಲ. ಹಾ, ನಿಮ್ಗೆ ವಿಚಿತ್ರ ಅನ್ಸೋದೇನು ಅಂತ ಅಂದ್ರೆ ಮನೆ ಯಜಮಾನ ಸೆಕೆಂಡ್ ಫ್ಲೋರ್ ಅಲ್ಲಿ ಮಲಗ್ತಾರೆ. ಬನ್ನಿ. ಅದ್ಭುತ ಲೋಕ. ಸರ್, ಇದು ಆಕ್ಚುಲಿ ತುಂಬಾ ಡಿಮ್ ಆಗಿ ಲೈಟ್ಸ್ ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಅಂದ್ರೆ ನಮ್ಗೆ ಒಂದು ದೊಡ್ಡ ಲೈಟಿಂಗ್ಸ್ ಅವಶ್ಯಕತೆ ಇತ್ತು. ಈಗ ಯಜಮಾನ ಬಂದು ಮಲ್ಗೋ ಪ್ಲೇಸು ತುಂಬಾ ವಾವ್ ಅನ್ನೋ ಫೀಲ್ ಬೇಕು ಅಂತ. ಅಂದ್ರೆ ಒಂದು ನಮ್ಮ ಕನ್ಸು ಈ ತರ ಇರ್ಬೇಕು, ನನ್ನ ಲಕ್ಸುರಿಯಾಗಿ ಹೀಗೆ ಇರ್ಬೇಕು ಅಂತ. ಕೆಲವಷ್ಟು ಜನ ಹಿಂದೆ ಇದ್ದಾಗ ನೀನೇನ್ ರಾಜನ ಅಂತ ಕೇಳೋರು, ಕರೆಕ್ಟಾ? ಆ ಫೀಲ್ ಇದನ್ನ ನಾವು ಅದನ್ನ ಮಾಡ್ಬಿಟ್ಟಿದೀವಿ. ಇದೇ ತರ ಇರ್ಬೇಕು, ಹೀಗೆ ಹೋಗ್ಬೇಕು ಅನ್ನೋ ಒಂದು ಫೀಲ್. ಅದಕ್ಕೋಸ್ಕರ ಇದನ್ನ ಆಕ್ಚುಲಿ ಇದ್ರ ಬಜೆಟ್ ನಾನು ಹೇಳಲ್ಲ, ಅದಕ್ಕೋಸ್ಕರನೇ ಇದನ್ನ ಬೇಕು ಅಂತಲೇ ಈಗೆಲ್ಲ ಮೇಲೆ ಫಿಟ್ ಆಗ್ತಿತ್ತು. ಈಗ ಜನರೇಷನ್ ವೈಸ್ ಬಂದಾಗ ಕೆಳಗೋರ್ಗು ಬಂದು ಇದೊಂದು ಲೈಟಿಂಗ್ ಬಂದಾಗ ತುಂಬಾ ಚೆನ್ನಾಗಿರುತ್ತೆ, ಅಲ್ಲಿ ನಡ್ಕೊಂಡ್ ಬರುವಾಗ ಒಂದು ಫೀಲ್ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನ ಮಾಡಿಸಿರೋದು. ನಮ್ಮ ಮನೆ ಫುಲ್ ಬಂದು ಮಾರ್ಬಲ್ ಸರ್, ಎಲ್ಲೂ ಗ್ರಾನೈಟು ಈ ಟೈಲ್ಸ್ಗಳನ್ನ ಯೂಸ್ ಮಾಡಿಲ್ಲ, ಎಲ್ಲ ಮಾರ್ಬಲ್ನೇ ಹೊರಗಡೆಯಿಂದ ತರಿಸಿರೋದು. ಬನ್ನಿ, ಇವತ್ತು ಮಾಸ್ಟರ್ ಬೆಡ್ರೂಮು, ನಮ್ಮ ಬೆಡ್ರೂಮ್ನ ನಿಮಗೆ ತೋರಿಸ್ತೀವಿ. ಓಕೆ, ಇದು ಬಂದು ಮಾಸ್ಟರ್ ಬೆಡ್ರೂಮ್ ರೂಮ್. ಇದು ಹೌದು ಸರ್. ಇದು ಅಷ್ಟು? ಹಾ ಸರ್, ಇದ್ರದ್ದು ಬಂದು 30x35 ಅಳ್ತಾ ಇದೆ. ಒಂದು 30x35. ಹೌದು ಅಮ್ಮ ತಾಯಿ, ಒಂದು ದೊಡ್ಡ ಮನೆ ಇದು. ಹೌದು, ಒಂದು ದೊಡ್ಡ ಮನೆ ರೀ ಇದು. ಇದು ಬೆಡ್ರೂಮ್? ಹೌದು ಸರ್. ವಾ, ಇಲ್ಲಿ ಆಕ್ಚುಲಿ ಕೂತ್ಕೊಂಡು ನಿಮ್ಮ ಡಿಸ್ಕಷನ್ ಇಲ್ಲ ಒಂದ್ 5 ನಿಮಿಷ ನಾನು ಟಿವಿ ನೋಡ್ಬೇಕು ಅಂತ ಅಂದ್ರೆ ನೀವು ಕೂತ್ಕೊಂಡು ಆರಾಮಾಗಿ ಟಿವಿ ನೋಡ್ಬೋದು. ನಾನು ರೂಮಲ್ಲೇ ನೋಡ್ತೀನಿ, ನಂಗೆ ರೂಮಲ್ಲೇ ಒಂದು ಏನೋ ನೋಡಬೇಕು ಅನ್ನೋ ಫೀಲ್ ಬೇಕು ನಿಮ್ಗೆ ಅಂತ ಅಂದ್ರೆ ನಾವು ಇಲ್ಲೇ ರೂಮಲ್ಲೇನೆ ಆರಾಮಾಗಿ ಕುತ್ಕೊಂಡು ಮೂವಿ ನೋಡ್ಬೋದು. ಈಗ ಇದು ಗಿಟಾರ್ ಇಟ್ಟರಲ್ಲಿ ಯಾರು ಬರ್ತಾರೆ ಸರ್? ಇದು ಗಿಟಾರು ನನ್ನ ಹಸ್ಬೆಂಡು, ಸಾಂಗ್ಸು ಅದ್ರ ಪ್ರಿಯರ್ ಅವರು ಗಿಟಾರ್ನೆಲ್ಲ ನುಡಿಸ್ತಾರೆ. ಒಂದು ಪೀಸ್ಫುಲ್ ಆಗಿ ಏನೋ ನಾನು ಕೂತ್ಕೊಂಡೇನೋ ಗಿಟಾರ್ ಬಾರಿಸ್ಬೇಕು ಅಂತಂದ್ರೆ ತಗೊಂಡು ಬಾರಿಸ್ತಾರೆ. ನಾನ್ ಮಾಡಲ್ಲ ಸರ್, ನಮ್ದಿಲ್ಲ. ನಮ್ದೇನಿದ್ರು ಗಿಟಾರ್ಸ್ದೇನಿಲ್ಲ, ಎಲ್ಲ ಹಸ್ಬೆಂಡ್. ಹಾ, ಅದಕ್ಕೋಸ್ಕರ ಅದನ್ನ ಮಾಡ್ಸಿರೋದು, ಅದನ್ನ ಪರ್ಚೇಸ್ ಮಾಡಿ ತಗೊಂಬಂದಿರೋದಲ್ಲ. ಹೌದು, ಇದೇ ತರ ಗಿಟಾರ್ ಬೇಕು ಅಂತ ಹೇಳಿ. ಸ್ಪೆಷಲ್ ಅಂದ್ರೆ ವುಡ್ ಸರ್. ಹೌದಾ? ಹಾ, ವುಡ್ಗೆ ಕಾಸ್ಟ್ಲಿ ಇರುತ್ತೆ ಅದ್ರದ್ದು. ಹೌದು ಹೌದು ಸರ್. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಇದು ವುಡ್. ಹಾ, ಇದು ನಾವೆಲ್ಲ ಆಕ್ಚುಲಿ ಬಳಸಲ್ಲ. ಹಿಂಗ್ ನುಡಿಸ್ತಾರೆ ಅವರು, ಒಂದ್ ಸಾಂಗ್ ಹೇಳ್ತಾರೆ ಅವರು ರಾಜ್ಕುಮಾರ್ ಸಾಂಗ್ಸ್ ಗಳು ತುಂಬಾ ಹೇಳ್ತಾರೆ, ಅದ್ರ ಪ್ರಿಯರ್ ಅವರು. ಅಲ್ಲ, ನಿಮ್ಗೆ ಹಾಡು ಬರಲ್ಲ? ಬರುತ್ತೆ ಸರ್, ಅಷ್ಟು ರಾಗ ಚೆನ್ನಾಗಿಲ್ಲ. ಆಮೇಲೆ ಇನ್ನೊಂದು, ನೀವು ಮುಂಚೆನೆ ಬಂದು ಇಲ್ಲಿ ಇವ್ರ ಮನೆಗೆ ಸಂಪ್ರದಾಯನ ಹಂಗಿದೆ ಅಂತಲ್ಲ? ಹೌದು, ಮೊದಲು ಬಂದು ನೀವು ಮನೆ ನೋಡಿ ನನಗೆ ಮನೆ ಇಷ್ಟ ಆಯ್ತು, ಇವ್ರದ್ದು ಏನು ಜಾಗ ಇದೆ, ಜಾಗ ಎಲ್ಲ ನೋಡಾದ್ಮೇಲೆನೆ ಮದ್ವೆ. ನೀವು ಬಂದಿದ್ರಿ ಫಸ್ಟ್? ಹೌದು ಬಂದಿದ್ದೆ. ಮನೆಗೇನೆ ಎಲ್ಲ ನಮ್ ಕಡೆ ಎಲ್ಲ ಆ ಪದ್ಧತಿ ಇರ್ಲಿಲ್ಲ. ಇವಂದೇನೋ ಪದ್ಧತಿ ಅಂತೆ, ಈ ಹುಡ್ಗಿನ ಮುಂಚೆನೆ ಕರೆಸ್ತಾ ಇದಾರೆ, ಹಾಲು ಕುಸ್ಬೇಕಂತೆ, ಬರ್ಬೇಕಂತೆ ಅನ್ನೋದೆಲ್ಲ ಇತ್ತು. ಬಟ್ ಇವ್ರ ಸಂಪ್ರದಾಯದಲ್ಲಿ ನಮ್ಮ ಮಾವ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಗಂಡ ಆಗಿರ್ಬೋದು, ಇವತ್ ನಾನ್ ಫುಲ್ ಆರಾಮಾಗಿದ್ದೀನಿ, ಫುಲ್ ಈ ತರ ಒಂದು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಒಂದು ಬಿಸ್ನೆಸ್ ವುಮನ್ ಪರ್ಸನ್ ಆಗಿ ಅವ್ರ ಜೊತೆ ಜೀವನ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಅವ್ರು ಕೊಟ್ಟಿರುವಂತ ಸ್ವತಂತ್ರದಿಂದ. ಬಂದೆಲ್ಲ ಮನೆ ಎಲ್ಲ ತಿರುಗಿ ಹಾಕಿ ನೋಡ್ಬಿಟ್ರೆ? ಮತ್ತೆ ಮಾವ ಎಲ್ಲ ನೋಡಿದ್ವಿ. ನಮ್ಮ ಮಾವ ಕ್ಲೋಸ್ ನಂಗೆ, ಮಾವ ಅಂದ್ರೆ ಪಂಚ ಪ್ರಾಣ ನನ್ಗೆ. ನಮ್ಮ ಮಾವ ಅಷ್ಟೇ ಏನಂತಾರೆ, ನೋಡ್ಕೊಳಮ್ಮ, ಎಲ್ಲ ನಿಂದೆ, ಎಲ್ಲ ನಿಂದೆ, ಎಲ್ಲ ನೀನೇ ನೋಡ್ಕೊಂಡ್ಬಿಡ್ಬೇಕು ಅಂತ ನಮ್ಮ ಮಾವ ಹೇಳಿದ್ರು. ಆಯ್ತು ಮಾವ, ಎಲ್ಲ ನೋಡ್ಕೊಂತ ಇದೀನಿ ಎಲ್ಲ ಅಂದ. ನಿನ್ ಮಾವ ಎಲ್ಲ ಅಪ್ಪಾಜಿ ಹೇಳ್ಬಿಡು ಅಂದ. ಆಯ್ತು. ಯಾವಾಗ ಅವ್ರು ಬಂದು ಅಷ್ಟು ಸ್ವತಂತ್ರ ಕೊಟ್ಟು ನನ್ಗೆಲ್ಲಾ ನೋಡು ಇದ್ ಮಾಡಂದ್ರು, ಅವತ್ತಿಂದ ಅವ್ರನ್ನ ಅಪ್ಪಾಜಿ ಅಪ್ಪಾಜಿ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ಅಡ್ಗೆ ಮಾಡ್ಕೊಂಡೆ ಕೂತ್ಕೊಂಡಿರ್ಬೇಕು, ಅಡ್ಗೆನೆ ಬೇಯಿಸ್ಕೊಂಡು ನಮ್ ಜೊತೆಲೆ ಇರ್ಬೇಕು, ಅವ್ರಿಗೆ ಇಲ್ವೇ ಇಲ್ಲ. ನೀವ್ ಗಂಡ ಹೆಂಡತಿ ಏನಾರು ಮಾಡ್ಕೊಳ್ಳಿ, ಮಕ್ಳುಗಳು ನೀವ್ ಮಾಡ್ಕೊಳ್ಳಿ, ಏನ್ ಮಾಡ್ತೀರಾ ಮಾಡಿ, ಎಲ್ಲದಕ್ಕೂ ಸಾಥ್ ಕೊಟ್ಟಿದ್ದಾರೆ ಅವ್ರು. ಅವ್ರ ದೇವ್ರು ಅಂತಲೂ ಹೇಳ್ಬೋದು. ಇನ್ನೊಂದು ಏನ್ ಹೇಳಿದ್ರು ಅವ್ರಿಗೆ ಸಾಟಿ ಇಲ್ಲ ನಮ್ಮ ಮಾವನಿಗೆ. ಅತ್ತೆ ಅವರು ಅಷ್ಟೇ. ಈ ಧಾರಾವಾಹಿ ತರ ಅತ್ಲೆ ಸೊಸೆ ನೀವೇನ್? ಇಲ್ಲ 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 ಇಲ್ಲ.
ಅವರು ಅರ್ಥ ಮೊದ್ಲೇ ಮಾತುಕತೆ ಆಗ್ಬೇಕಾದ್ರೇನೆ ಅತ್ತೆ ಮಾವ ಹೇಳ್ ಬಂದಿದ್ರು, ಇನ್ನೂ ಅವಳು ಚಿಕ್ಕವಳು, ಅವ್ಳಿಗೇನು ಗೊತ್ತಿಲ್ಲ. 19 ವರ್ಷಕ್ಕೆ ಮದ್ವೆ ಆಗಿದ್ದು. ನನ್ನ ಹಸ್ಬೆಂಡ್ ಬಂದು 24 ವರ್ಷಕ್ಕೆ. 19 ವರ್ಷ ಅಂದ್ರೆ ನೀವು ಲೆಕ್ಕ ಹಾಕಿ, ನನ್ ಕಾಫಿನೂ ಬರ್ತಿರ್ಲಿಲ್ಲ, ಟೀ ಮಾಡಕ್ಕೂ ಬರ್ತಿರ್ಲಿಲ್ಲ. ನಾನು FK ಕಾಲೇಜಲ್ಲಿ BCom ಮುಗಿಸಿದ್ದು. ಜಸ್ಟ್ ಮುಗಿಸಿದಿರಿ, ಇನ್ನೇನ್ ಮುಗಿಬೇಕು ಅಷ್ಟೊತ್ತಿಗೆ ಇವ್ರು ಬಂದು ಒಂದ್ ಮದ್ವೆಲಿ ಭೇಟಿ ಆಗ್ತೀವಿ. ಮದ್ವೆಲಿ ಅವರು ನೋಡಿದ್ರು ಇದೇ ಸೀರೆಲಿ ನನ್ನನ್ನು ನೋಡಿದ್ದವರು. ಎಷ್ಟು ವರ್ಷ ಸೀರೆ ಹಂಗಾರಿದು? ಅದು ಇಲ್ಲಿಗೆ ಆಕ್ಚುಲಿ 16 ಇಯರ್ಸ್ ಆಯ್ತು. ಆ ನೆನಪಿಗೆ ಉಟ್ಕೊಂಡಿದ್ದೀರಾ? ಇಲ್ಲ ಸರ್, ಇಲ್ಲ, ನಿಮ್ಗೆ ಹೇಳ್ಬೇಕು ಅಂತಲೇ ಹುಟ್ಟಿದ್ದು. ನನ್ ಹಸ್ಬೆಂಡಿಗೆ ಹೇಳ್ದೆ ಇವತ್ತು, ಅಂದ್ರೆ ಒಂದು ನೆನಪು ಸರ್. ಏನ್ ಹೇಳ್ತಾರೆ, ಏಜ್ ಆಗ್ತಾ ಗಂಡ ಹೆಂಡತಿ ಪ್ರೀತಿ ಆಗಿರ್ಬೋದು, ಇದಾಗಿರ್ಬೋದು, ಮಾಸ್ ಹೋಗುತ್ತೆ. ನಿಂದೇನಿದೆ, 16 ವರ್ಷದಿಂದ ನೋಡ್ಕೊಂಡ್ ಬಂದಿದೀನಿ, ಅದೇ ತಗ ಅಂತ ಅಂತಾರೆ. ಅದಲ್ಲ, ಪ್ರೀತಿ ಅನ್ನೋದು ಒಂದ್ ಸಿಂದ ಬರ್ಬೇಕು. ಇವತ್ ನನ್ನ ಹಸ್ಬೆಂಡ್ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಸೀರೆ ಏನ್ ಕೊಡ್ಸಿದ್ದಾರೆ, ಫಸ್ಟ್ ಏನ್ ಸ್ಲಿಪ್ಪರ್ ಕೊಟ್ಟಿದ್ರು, ಎಲ್ಲ ನಾನು ಇಟ್ಟಿದ್ದೀನಿ. ಇದು ಆಕ್ಚುಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್. ಇದು ಡ್ರೆಸ್ ಮಾಡ್ಕೊಳ್ಳೋ ಏರಿಯಾ. ನಾನು ನನ್ನ ಹಸ್ಬೆಂಡು ನಮ್ಗೆ ಅಂತ ಹೇಳಿ ಮಾಡಿಸ್ಕೊಂಡಿರೋಂಥದ್ದು. ಅವರು ಸೂಟ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲ ನಾವು ನನ್ನ ವಾರ್ಡ್ರೋಬ್ಗೆಲ್ಲ ಲೈಟ್ಸ್ ಬರುತ್ತೆ, ನಾನು ಹೇಳಿದ್ದೆ ಅಲ್ಲೇ. ಹಾಗಾಗಿ ಸರ್ದೆಲ್ಲ ಸೂಟ್ಸ್. ಹೌದು, ಇದು ವಾಶ್ರೂಮು. ನೀವು ನೋಡ್ಬೋದು, ಇದು ಜಕ್ಕೂಸಿ ಅಂತ. ಮಲ್ಕೊಂಡು ಸ್ನಾನ ಮಾಡ್ಕೊಳ್ಳೋದು, ಮಸಾಜ್ ಮಾಡ್ಕೊಳ್ಳೋದು, ಕುತ್ಕೊಂಡಾದ್ರೂ ಮಾಡ್ಕೊಳ್ಳಿ, ಇಲ್ಲ ಮಸಾಜ್ ಆದ್ರೂ ಮಾಡ್ಕೊಳ್ಳಿ. ಜಸ್ಟ್ ಮಲಿಕೊಂಡ್ ಮಾಡಿದ್ರೆ ಈ ಪೋರ್ಸ್ ಎಲ್ಲ ಏನಿದೆ, ಈ ಪೋರ್ಸ್ ಇಂದ ನೀರು ತುಂಬಾ ಫೋರ್ಸ್ ಆಗಿ ಕುಡಿಯುತ್ತೆ. ಚೆನ್ನಾಗಿ ಬೆನ್ನು ನೋವಿದ್ರೆ, ಮೈಕಾಲ್ ನೋವಿದ್ರೆ ನೀರಿನಲ್ಲಿ ವಾಟರ್ ಥೆರಪಿ ಅಂತ ಮಾಡ್ತಾರೆ ಸರ್. ಆ ವಾಟರ್ ಥೆರಪಿಯಿಂದ ನಿಮ್ಗೆ ಮೈಕೈ ನೋವೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಮನೇಲಿ ಹಸ್ಬೆಂಡು, ನಾನು, ನನ್ನ ಮಗ ಯೂಸ್ ಮಾಡ್ತೀವಿ ಇದನ್ನ. ಇದು ಎಲಿವೇಶನ್ ಯಾಕೆ ಕೊಟ್ಟಿದೀವಿ ಅಂತ ಅಂದ್ರೆ, ಇದು ನೀವು ನೋಡ್ಬೋದು, ಅಲ್ಲಿ ಸನ್ ರೂಫ್ ಇಂದ ನಮ್ಗೆ ಸೂರ್ಯನ ಕಿರಣಗಳು ಮಾರ್ನಿಂಗ್ ಬೀಳುತ್ತೆ. ಆ ಮಾರ್ನಿಂಗ್ ಬೀಳೋ ಅಂತದ್ದು ಇಲ್ಲಿಗೆ ಬೀಳುತ್ತೆ. ಆವಾಗ ಆಕ್ಚುಲಿ ಇದ್ರಲ್ಲೆಲ್ಲ ಕಲರ್ ಲೈಟ್ಸ್ ಗಳು ಬರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಮೇಲಿಂದ ಲೈಟ್ಸ್ ಬರ್ಲಿ ಅನ್ನೋದು. ಇದೆಲ್ಲ ನೀವು ಹಿಂದಿನ ಕಾಲದಲ್ಲಿ ರಾಜವಂಶರದೆಲ್ಲ ಹಿಂಗೇ ಬರ್ಲಿ ಅಂತ ಎಲ್ಲ ಮಾಡಿರ್ತಾರೆ. ಇಲ್ಲ, ರಾಜವಂಶರು ಕೂಡ ಇಲ್ಲ ಹಿಂಗೆ. ಇಲ್ಲಿ ಬಿಡ್ರಿ, ಹಿಂಗೆಲ್ಲ ಇರಕ್ ಸಾಧ್ಯನೇ ಇಲ್ಲ. ಅದ್ಭುತ. ನನಗೆ ಅನ್ಸುತ್ತೆ ಅಂದ್ರೆ, ನಿಮಗೆ ಜೀವನ ಪ್ರೀತಿ ಇದೆ, ಹೌದು, ಮತ್ತು ಆತ್ಮಗೌರವ ಇದೆ, ಹೌದು, ಮತ್ತು ಅದಕ್ಕೆ ಇನ್ನೊಂದಿಷ್ಟು ಯಾರು ಏನಾದರೂ ಕರೀಲಿ, ಯಾಕೆ ನಾನು ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ, ನಾನು ತೋರ್ಸೋದ್ರಲ್ಲಿ ಏನ್ ತಪ್ಪಿದೆ? ರಾಜರುಗಳು ಮಾತ್ರ ರಾಜರು ಜೀವನ ಮಾಡ್ಬೇಕಾ? ರಾಜರುಗಳು ಮಾತ್ರ ಅರಮನೆ ಕಟ್ಟಬೇಕಾ? ರಾಣಿಯರ್ ಮಾತ್ರ ರಾಜರು ಸುಖವಾಗಿರ್ಬೇಕಾ? ಯಾಕೆ ಈಗಿನ ಕಾಲದಲ್ಲಿ ನಮಗೂ ಆಗತ್ತೆ, ನಾವು ಮಾಡೋಣ. ಕಷ್ಟಪಟ್ಟು ನಾನು ದುಡ್ದಿದ್ದೀನಿ, ಇಲ್ಲಿ ಇರೋದೆಲ್ಲ ಪ್ರತಿ ಬೆವರಿನ ಹಣ ನಾನು ಇದೀನಿ, ತೋರಿಸ್ತಾ ಇದ್ದೀನಿ. ನಾನು ಕಳ್ತನ ಮಾಡಿದ್ರೆ, ಸುಳ್ತನ ಮಾಡಿದ್ರೆ, ದರೋಡೆ ಮಾಡಿದ್ರೆ ಇದನ್ನ ತೋರಿಸ್ತಾ ಇರಲಿಲ್ಲ ಸರ್. ಇವತ್ತು ನಮ್ಮನ್ನ ದೂಷಿಸೋರು ಇದ್ದಾರೆ ಸರ್. ಶತ್ರುಗಳು ನಮ್ಮನೆಗೆ ಬರ್ಲಿ, ನಮ್ಮನ್ನ ಬೈದವ್ರು ಬರ್ಲಿ, ನಾವು ಖುಷಿಯಿಂದ ಆಹ್ವಾನ ಮಾಡೋ ಅಂತ ಧರ್ಮ ನಮ್ದು, ನನ್ ಗಂಡಂದು ಸರ್. ಇದು ಒಂದು ಮಿನಿ ಆಫೀಸು. ಇದು ಆಕ್ಚುಲಿ ಬಂದು ನನ್ನ ಆಫೀಸ್. ಇದು ಯಾರಾದ್ರೂ ಬಿಸ್ನೆಸ್ ಮ್ಯಾನ್ಸ್ ಏನಾದ್ರು ಬಂದು ಅಂದ್ರೆ, ಈಗ ಕಂಪ್ನಿ CEO ನಾನು ಆಗಿರೋದ್ರಿಂದ ಕೆಲವಷ್ಟು ಏನಾದ್ರೂ ಮೀಟಿಂಗ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಪ್ರತಿಯೊಂದು ಝೂಮ್ ಮೀಟಿಂಗ್ ಆಗಿರ್ಬೋದು, ಇಲ್ಲಿ ಝೂಮ್ ಮೀಟಿಂಗ್ ಮಾಡ್ತೀನಿ ಸರ್. ಅಂದ್ರೆ ಒಂದು 300 ಜನ ಇದ್ದಾರೆ ಅಂತ ಏನ್ ಹೇಳಿದ್ರಲ್ಲ? ಹೌದು ಹೌದು ಹೌದು. ಈಗ ಮೀಟಿಂಗ್ಸ್ಗಳು ನಾನು ಎವ್ರಿ ಮಂತ್ ಮೀಟಿಂಗ್ಗಳನ್ನ ನಾನು ಕೊಡ್ತಾ ಇರಬೇಕು. ಈಗ ಪ್ರಾಡಕ್ಟ್ ನಾಲೆಡ್ಜ್ ಆಗಿರ್ಬೋದು, ಆದಷ್ಟು ನಾನು ಪ್ರಾಡಕ್ಟ್ ನಾಲೆಡ್ಜ್ ನಾನು ಕೊಡೋದು. ನಮ್ಮ ಪ್ರಾಡಕ್ಟ್ ಅಲ್ಲಿ ಈ ತರ ಮಾಡಿಸಿದೀವಿ, ಈ ತರ ಇದಿವೆ. ಯಾಕೆಂತಂದ್ರೆ ಒಂದು ಪ್ರಾಡಕ್ಟ್ ಮಾಡಿಸ್ತೀವಿ ಅಂತ ಅಂದ್ರೆ ಏನಿಲ್ಲ ಅಂತಂದ್ರೂ 6 to 7 months ಬೇಕು ಸರ್. ಅದನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಅದಕ್ಕೆ ಪೇಟೆಂಟ್ ಹೆಂಗ್ ಹಾಕಬೇಕು, ಕೆಲವಷ್ಟು ಡಾಕ್ಟರ್ಸ್ಗಳನ್ನ ನಾವು ಪ್ರಿಸ್ಕ್ರಿಪ್ಷನ್ಸ್ ತಗೊಂಡು ಆಮೇಲೆ ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಬೇಕು. ಮಾಡಿಸಿದ್ರೆ 6 to 7 months ಬೇಕು. ಆಲ್ಮೋಸ್ಟ್ ಎಲ್ಲ ಝೂಮ್ ಮೀಟಿಂಗ್ ನಾನು ಇಲ್ಲೇ ಮಾಡೋದು.